ಹೆಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಉದ್ದೇಶ, ಗ್ರೌಂಡ್ ರಿಪೋರ್ಟಿಂಗ್ ನಡೀತಾರಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ 2028-29ನೇ ಸಾಲಿನಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣಾ ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೀತಾ ಇದೆ. ಮತ್ತು ಅದರ ಮಧ್ಯದಲ್ಲಿ ಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ಮತ್ತು ಸಿಟಿ ಭಾಗದಲ್ಲಿ ಬರ್ತಾ ಇರುವಂಥ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗಿರಲಿ, ಪಟ್ಟಣ ಪಂಚಾಯತಿಯಿಂದ ಪುರಸಭೆ, ಪುರಸಭೆಯಿಂದ ನಗರಸಭೆ, ನಗರಸಭೆಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಲುಪಿರತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಖಂಡ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ರಾಮದುರ್ಗ ತಾಲೂಕಿನ ರಾಮದುರ್ಗ ಪಟ್ಟಣದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಇಂದು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷ ಅಂದರೆ ನನ್ನ ತಾಯಿ, ಜನ್ಮ ಕೊಟ್ಟಿರ್ತಕ್ಕಂಥ ನನ್ನ ತಾಯಿ, ನನಗೆ ಜೀವ ಕೊಟ್ಟಿರ್ತಕ್ಕಂಥ ಮತ್ತು ನನಗೆ ಹೆಸರು ಕೊಟ್ಟಿರ್ತಕ್ಕಂಥ ಮತ್ತು ರಾಜಕಾರಣದಲ್ಲಿ ಮುಂದೆ ಬೆಳೆಸಲಿಕ್ಕೆ ತಂದಿರತಕ್ಕಂಥ ಅದು ನನ್ನ ಕಾಂಗ್ರೆಸ್ಸಿನ ಪಕ್ಷ, ಅದೇ ನನ್ನ ತಾಯಿ ಅಂಥೇಳಿ ಪಕ್ಷದಲ್ಲಿ ಗುರುತಿಸ್ಕೊಂಡು ರಾಮದುರ್ಗ ಪಟ್ಟಣದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ಮತ್ತು ರಾಮದುರ್ಗ ಪಟ್ಟಣದ ಅಶೋಕ್ ಪಟ್ಟಣ ಜೊತೆ ಕೈ ಜೋಡಿಸುತ್ತಾ ಅಭಿವೃದ್ಧಿಗೆ ಪಾತ್ರ ವಹಿಸುತ್ತಾ ಮುಂದೆ ತಲುಪಿರ್ತಕ್ಕಂಥ ಮಾನ್ಯ ಶ್ರೀ ಸೋಮಶೇಖರ್ ಸಿದ್ದಣ್ಣವರವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಕಾರ್ ಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಮತ್ತು ಅವರ ಕಾಲ ಅವಧಿಯಲ್ಲಿ ಅಶೋಕ್ ಪಟ್ಟಣ ಅವರ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಯಾವ ರೀತಿ ಮುಖ ಮಾಡಿದ್ದಾರೆ, ಅಭಿವೃದ್ಧಿ ಅಂದ್ರೆ ಏನು, ಪಕ್ಷ ಸಂಘಟನೆಗೆ ಇವರು ಕೊಟ್ಟಿರ್ತಕ್ಕಂಥ ಸಮಯಗಳನ್ನು ಏನು, ಇವೆಲ್ಲ ಲೆಕ್ಕಾಚಾರಿನಲ್ಲಿ ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡ್ಕೊಳ್ಳೋಣ. ಅವ್ರ ಜೊತೆ ಈ ಮಾತುಕತೆ ಅನ್ನೋದಕ್ಕಿಂತ ಕ್ಷೇತ್ರ ಅಭಿವೃದ್ಧಿಗೆ ಸಮಯ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಇವರಿಂದ ತಿಳಿದುಕೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸಿದ್ದಣ್ಣವರವರೇ? ಚೆನ್ನಾಗಿದ್ದೀನಿ ನೋಡಿ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸರ್, ನಾನು ಕೂಡ ಚೆನ್ನಾಗಿದ್ದೇನೆ. ನನ್ನ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ನಿಮ್ಮ ವೈಯಕ್ತಿಕ ಕಡೆ ಎಷ್ಟು ಏಜ್ ಇರ್ಬೋದು ಸರ್ ನಿಮಗೀಗ? ನನಗೆ 50 ಏಜ್ ಸರ್. 50 ವರ್ಷ. 50 ವರ್ಷ ಸರ್. ಆದ್ರೆ ತಪ್ಪು ತಿಳ್ಕೊಬೇಡ್ರಿ, ಆದ್ರೂ ಕೂಡ 50 ವಯಸ್ಸಿನಲ್ಲಿ ಕೂಡ ಇಷ್ಟು ಸ್ಮಾರ್ಟ್ ಆಗಿ ಕಾಣ್ಲಿಕ್ಕೆ ರೀಸನ್ ಏನು ಸರ್? ರೀಸನ್ ಎಲ್ಲ ದೇವರ ಕೃಪೆ ಸರ್. ದೇವರ ಆರೋಗ್ಯ ಕೊಟ್ಟಿದ್ದಾನೆ. ನಿಮ್ಮನ್ನ ನೋಡ್ತಾ ಇದ್ರೆ ಒಂದು 40-45 ಯಂಗ್ಸ್ಟಾರ್ ಕಾಣ್ತೀರಿ. ಆದ್ರೆ ಹೇಗೆ ಮೇಂಟೈನ್ ಮಾಡ್ತೀರಿ ಕ್ವಾಲಿಟಿ, ಡ್ರೆಸ್ಸಿಂಗ್ನೆಸ್ ಆಗಿರ್ಲಿ, ಆಮೇಲೆ ನಿಮ್ಮ ಒಂದು ಸ್ಮೈಲಿ ಆಗಿರ್ಲಿ, ಆಮೇಲೆ ನಿಮ್ಮ ಕ್ವಾಲಿಟಿಗಳನ್ನಾಗಿರ್ಲಿ ಎಲ್ಲ ಹೇಗೆ ಮೇಂಟೈನ್ ಮಾಡ್ತೀರಿ? ಏನು ಮೇಂಟೆನೆನ್ಸ್ ಅಂತ ಏನಿಲ್ಲ ಸರ್. ನಾವು ಸ್ವಲ್ಪ ಮೊದಲಿಂದ ಏನೈತಲ್ಲ ರಾಜಕಾರಣ ಗುರುಸ್ಕೊಂಡಿದೀವಿ. ಸ್ವಲ್ಪ ಪಾಶಾಗಿ ಅಡ್ಡಾಡೋದು, ಮತ್ತು ನಮ್ಮ MLA ಅವ್ರ ಸಹಕಾರ, MLA ಅವರ ಆಶೀರ್ವಾದ, ಅವ್ರ ಜೋಡಿ ನಡ್ಕೊಂಡಂತ ಬಾಂಧವ್ಯ, ಅವ್ರ ಜೋಡಿ ನಮ್ಮ MLA ಅವರು ಏನೈತಲ್ಲ ಯಾವಾಗ ನೋಡ್ತೀವಿ ಚಸ್ಮಾ ಹಾಕೊಂಡು ಸ್ವಲ್ಪ ಪಾಶಾಗಿ ಅಡ್ಡಾಡ್ತಿರ್ತಾರೆ. ನಾವು ಅವ್ರದ್ದು ನೋಡ್ಕೆ ಸ್ವಲ್ಪ ಕಲ್ತಿದೀವಿ, ಅನ್ವಾಯವಾಗಿ ನಡ್ಕೋತ ಹೊಂಟಿದೀವಿ ಸರ್. ಓಕೆ, ನಾನು ಮತ್ತೆ ಸ್ವಲ್ಪ ಹಿಂದೆ ಬರ್ತಾ ಇದ್ದೀನಿ ಸರ್. ಸಿದ್ದಣ್ಣವರವರೇ, ನಿಮ್ಮ ರಾಜಕಾರಣ ಪ್ರಾರಂಭ ಆಗಿದ್ದು ಎಲ್ಲಿಂದ, ಹೇಗೆ? ರಾಜಕಾರಣ ಅನ್ನೋದಕ್ಕಿಂತ ಕ್ಷೇತ್ರ ಜನತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ನೀವು ಈ ಕ್ಷೇತ್ರಕ್ಕೆ ಅನ್ನೋದಕ್ಕಿಂತ ಕ್ಷೇತ್ರ ನಿಮಗೇನು ಕೊಟ್ಟಿದೆ, ತಾವು ದುಡ್ದಿರ್ತಕ್ಕಂಥದ್ದು ಏನು ಸರ್? ಎಲ್ಲಿಂದ ಪ್ರಾರಂಭ ಆಯಿತು ನಿಮ್ಮ ಲೈಫ್ ಸ್ಟೈಲ್? ನಮ್ಮದು ರಾಜಕೀಯವಾಗಿ ಸರ್ ಏನಾಗಿದೆ ಅಂತಂದರೆ, ಲಾಸ್ಟ್ ಟೈಮು ಒಂದು ಬಿಫೋರ್ 10 ಇಯರ್ಸ್ ಹಿಂದೆ ಮುನ್ಸಿಪಲ್ ಇಲೆಕ್ಷನ್ ಬಂತು ಸರ್. ನಾನು ಸಕ್ರಿಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ನಲ್ಲಿ ದುಡಿದಿದ್ದೀನಿ. ಮೂಲತಃ ಸಕ್ರಿಯ ಕಾಂಗ್ರೆಸ್ ಆಗಿ ದುಡಿದಿದ್ದೀನಿ ಸರ್. ನಾನು ಹಾಗೆ ಸರ್. MLA ಅವರ ಅಭಿಮಾನಿ ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೀನಿ ಸರ್. ಮುನ್ಸಿಪಲ್ ಇಲೆಕ್ಷನ್ ಬಂತು ಸರ್. ಅವಾಗ ಇಲೆಕ್ಷನ್ ಬಂದ್ಕೊಂಡು ನಮ್ಮ ಮನೆಯವರಿಗೆ ವಾರ್ಡ್ ನಂಬರ್ 19ರಿಂದ ಏನೈತಲ್ಲ ನಿಮ್ಮ ಮನೆಯವರೇ ನಿಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ MLA ಅವರ ತಮ್ಮದ್ರಂದ ಪ್ರದೀಪ್ ಪಟ್ಟಣ್ ಅವರು, ನಮ್ಮ ಕಾಂಗ್ರೆಸ್ನ ಲೀಡರ್ಸ್ ಎಲ್ಲರೂ ಮನೆಗೆ ಬಂದು ನಿಮ್ಮ ಮನೆಯವ್ರನ್ನ ನಿಂದಿರಿಸ್ಬೇಕಂದ್ರೆ ಸರ್, ಅವಾಗ ನಾವು ಸಕ್ರಿಯವಾಗಿ ರಾಜಕಾರಣದಲ್ಲಿ ವಾರ್ಡ್ ನಂಬರ್ 19 ಮುನ್ಸಿಪಾಲಿಟಿ ಇಲೆಕ್ಷನ್ ನಿಂತೀವಿ ಸರ್. ಅವಾಗ ನಾವು ಆರ್ಚ್ ಬಂದಿವ್ರಿ. ನಾವು ಮಾಡುವಂಥ ದುಡಿಮೆ ಹಾಗೂ ನಾವು ಮಾಡುವಂಥ ಜನರ ಜೋಡಿ ನಡ್ಕುವಂಥ ಬಾಂಧವ್ಯ ಹಾಗೂ ನಾವು ಜನರಂತೆ ಬೆರೆಯುವಂಥ ನೋಡಿ ಕಾಸು ನಮ್ಮ ಶಾಸಕರು ನನಗೆ ಬಿಫೋರ್ 8 ವರ್ಷದಿಂದ ರಾಮದುರ್ಗ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ನೇಮಕ ಮಾಡಿ ಆದೇಶ ಹೊರಡಿಸಿದ್ರು ಸರ್. ಅವಾಗ ಆದೇಶ ಹೊರಡಿಸಿದಾಗ ನಮ್ಮ MLA ಅವರು ಮಾಜಿ ಶಾಸಕರಿದ್ರು ಸರ್. ಅವಾಗಲಿಂದ ನಾವು ಮಾಡ್ಕೋತ ಬಂದಿವಿ ಸರ್. ಅವಾಗೇ ನಾವು ಆದೇಶ ಮಾಡಿ ನನ್ನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ಕೂ ಜನರ ಜೋಡಿ ಮತ್ತಷ್ಟು ನನಗೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಕೊಡ್ತು ಸರ್. ಅಂದ್ರೆ ಬ್ಲಾಕ್ ಅಧ್ಯಕ್ಷ ಅಂದ್ರೆ ಶಹರ ಬ್ಲಾಕ್? ಹ್ಞೂ ಸರ್. ಎಸ್ ಸರ್.
ನನಗೆ ಸೇರ ಬ್ಲಾಕ್ ಅಧ್ಯಕ್ಷ ಕೊಟ್ಕೊಳ್ಳಿ ಸರ್, ಮತ್ತಟ ನನಗೆ ಜವಾಬ್ದಾರಿ ಹೆಚ್ಚಾಯ್ತು ಸರ್. ಯಾಕಂದ್ರೆ ನಾನು ಜನರ ಜೋಡಿ ನಡ್ಕೋಬೇಕು, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾವು ಬೆರೀಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಕೆಲಸ ಅವನೇನಿತ್ಲ ನಾನು ನಿಷ್ಠೆಯಿಂದ ಮಾಡ್ಕೋತ ಹೋದೆ ಸರ್. ಅದಕ್ಕೆ ಏನಿತ್ಲ ನನಗೆ ಇವತ್ತಿನ ತಾಲೂಕಿನಲ್ಲಿ ಸೋಮಶೇಖರ್ ಸಿದ್ಲಿಂಗಪ್ಪನವರು ಅಂದ್ರೆ ಏನಪ್ಪ, ರಾಮದುರ್ಗ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ MLA ಇದು ಅನ್ಯಾಯಿ ಅಂತ ಹೇಳಿ ಕೆಲಸ ನಮಗೆ ಗುರ್ತಾ ಮಾಡ್ತಾರೆ ಸರ್. ಮತ್ತು MLA ನಮ್ಗೆ ಆ ಥರ ಸಹಕಾರ ಕೊಟ್ರು ಸರ್. ನಾವು ಬ್ಲಾಕ್ ಅಧ್ಯಕ್ಷರು ತಗೊಂಡು ಏನು ನಿರ್ಣಯ ತಗೋತೀರಿ ನೀವೆಲ್ಲ ಮಾಡ್ರಪ್ಪ, ಚೆನ್ನಾಗಿ ಮಾಡ್ರಿ, ನಾನು ಪಕ್ಷ ಇದೀನಿ, ನಾನು ನಿಮ್ಮ ಹಿಂದೆ ಇರ್ತೀನಿ ಅಂತ ಹೇಳಿ ಕೆಲಸ ಆ ಥರ ನಾವು ದುಡಿದೀವಿ ಸರ್. ದುಡಿದಿದ್ದಕ್ಕೆ ಏನೈತಲ್ಲ ನಮ್ಮ ಶಾಸಕರು ರಾಮದುರ್ಗ ತಾಲೂಕಿನ ಅಶೋಕ್ ಪಟ್ಟಣ್ ಅವ್ರು ಏನೈತಲ್ಲ ನಮ್ಮ ಶಾಸಕರಾದು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂತು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಯ್ತು. ನಾವು ದುಡಿದಂಥ ಪರಿಶ್ರಮಕ್ಕೆ ಇವತ್ತೇನೈತಲ್ಲ ಭಗವಂತ ನಮಗೆ ಫಲ ಕೊಡ್ತಂತ ನಾ ಹೇಳಲಿಕ್ಕೆ ತಮ್ಮ ಮುಖಾಂತರ ನಾವು ಬಯಸ್ತೀನಿ ಸರ್. ಸರಿ ಸರ್, ವಾರ್ಡ್ ನಂಬರ್ 19ರಲ್ಲಿ ಪ್ರಥಮ ಬಾರಿಗೆ ಚುನಾವಣೆಗೆ ತಮ್ಮ ಧರ್ಮಪತ್ನಿಯವರನ್ನು ತಾವು ಸ್ಪರ್ಧೆ ಮಾಡಿಸಿದ್ರಿ. ಹ್ಞೂ ಸರ್. ಅದರಲ್ಲಿ ವಿಜಯ ಪತಾಕಿ ಆದ್ರಿ. ಹ್ಞೂ ಸರ್. ವಿಜಯ ಪತಾಕಿ ಆದ ನಂತರ ನಿಮ್ಮ ಕಾರ್ಯವೈಖರಿಗಳನ್ನು ನೋಡಿ ಮಾಜಿ ಶಾಸಕರು ತಮ್ಮನ್ನು ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಬ್ಲಾಕ್ ಅಧ್ಯಕ್ಷರಾಗಿ ಹೆಗಲಿಗೆ ತಗೊಂಡಾಗಿಂದ, ಯಾಕಂದ್ರೆ ಅಧ್ಯಕ್ಷರ ಆಗಲಿಕ್ಕೆ ಈಸಿ, ಹೌದಾ ಸರ್? ಹೌದು ಸರ್. ಅದನ್ನು ಫಾಲೋ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಸರ್. ಯಾಕಂದ್ರೆ ಎಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹೋಗೋದು ಜವಾಬ್ದಾರಿ ನಿಮ್ಮ ಹೆಗಲಿಗೆ. ಇಲ್ಲಿ ಮನೆಯನ್ನೇ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ 27 ವಾರ್ಡಿನ ಜವಾಬ್ದಾರಿ ಸಂಪೂರ್ಣವಾಗಿ ಶಹರ್ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಗೆ ಪಾತ್ರ ವಹಿಸೋದ್ರಲ್ಲಿ ಪರ ವಿರೋಧಗಳನ್ನು ಕೂಡ ಎಲ್ಲಾ ರೀತಿಯಿಂದಾಗಿ ನೋಡ್ಕೊಂಡು ಹೋಗೋದು ನಿಮ್ಮ ಹೆಗಲಿಗೆ ಬಿತ್ತು. ಹೇಗ್ ಮ್ಯಾನೇಜ್ ಮಾಡಿದ್ರಿ? ಆವಾಗಿನ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನಿಸ್ತಿತ್ತು? ನಾನು ತಗೊಂಡಿದ್ದು ಸರಿನಾ ತಪ್ಪ ಅಂತ ಅನಿಸ್ತಿತ್ತ, ಅಥವಾ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಬಂದ್ರಿ, ಮುಂದುವರೆದ್ರಿ ನೀವು? ಇಲ್ಲ ಸರ್, ನನಗೆ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ಕೊಟ್ಟಿಂದ ಮತ್ತಷ್ಟು ನನಗೆ ಹುಮ್ಮಸ್ಸಾಯ್ತು ಸರ್. ಮಾಡಲೇಬೇಕು ಅಂತ ಹಠ ಹಿಡಿದೆ ಸರ್. ನಾನು ಸಿಟಿಯಲ್ಲಿ ರಾಮದುರ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ಏನತ್ತಲ್ಲ ಕಾರ್ಯಕರ್ತರನ್ನು ಮತ್ತು ಹಾಗೂ ನಮ್ಮ ವೋಟರ್ಸ್ನು ಎಲ್ಲ ಮಾಡಲೇಬೇಕು. ನಮ್ಮ MLA ಅವರು ಮುಂದಿನ ದಿನಮಾನಗಳಲ್ಲಿ MLA ಅವರು ಮಾಡಬೇಕು, ಇವ್ರನ್ನೇನಾದ್ರು ಬಹುಮತದಿಂದ ಆರಿಸ್ತರಬೇಕಂತ ಅಂದರೆ ನಾ ಏನು ಎಲ್ಲರಿಗೂ ಏನೈತೆ ಅಲ್ರಿ ಜನರ ಜೋಡಿ ಬೆರೆತೆ, ಜನರ ಜೋಡಿ ಸಹಕಾರ ಕೊಟ್ಟರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸಹಕಾರ ಕೊಟ್ಟರು, ಲೀಡರ್ಸು ಸಹಕಾರ ಕೊಟ್ಟರು. ನಾ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಮ MLA ಅವರಿಗೆ, ಮಾಜಿ MLA ಅವರು ಇದ್ರು ಅವಾಗ, ಅವ್ರಿಗೆ ಏನೈತಲ್ಲ ಈ ಥರ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಆಯ್ತಪ್ಪ ನೀವು ಪಕ್ಷ ಸಂಘಟನೆ ಏನು ಮಾಡ್ತೀಯ ಮಾಡು, ನಮಗೇನೈತಲ್ಲ ನಾ ಆರಿಸಿ ಬರಬೇಕು, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ಥರ ಹೇಳಿದ್ರು ಸರ್. ಮತ್ತು ನಾವು ಏನು ಮಾಡ್ಬೇಕಂತ ಮಾಡಿದ್ವಿ ಅದಕ್ಕೆ ಎಂದೂ ನಮ್ಮ ಶಾಸಕರು ಅಡ್ಡಿ ಬರಲಿಲ್ಲ, ಮತ್ತು ನಮ್ಮ ಲೀಡರ್ಸು ಅಡ್ಡಿ ಬರಲಿಲ್ಲ ಸರ್. ನಮ್ಮ ಶಾಸಕರು ಏನು ಫಸ್ಟ್ ಟೈಮ್ MLA ಆದರು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಿಂದ ನಮ್ಮ ಮತಕ್ಷೇತ್ರಕ್ಕೆ 2500 ಕೋಟಿ ರೂಪಾಯಿ ತೊಗೊಂಬಂದ್ರಿ ಸರ್. ಅವರು ಮಾಡಿದಂಥ ಕೆಲಸ ಇವತ್ತಿನ ದಿವಸ ನಮ್ಮ ರಾಮದುರ್ಗ ಸಿಟಿಯಲ್ಲಿ ಕುಡಿಲಿಕ್ಕೆ ನೀರು ಇದ್ದಿದ್ದಿಲ್ಲ ಸರ್. ಫಸ್ಟ್ ಪಾಯಿಂಟ್ ಅಂದರೆ ಇವತ್ತಿನಿಂದ ನಮ್ಮ ಶಾಸಕರು ಇಡೀ ಆಲ್ ಓವರ್ ಇಂಡಿಯಾದ ಮಾನ್ಯ DK ಶಿವಕುಮಾರ್ ಅವರ ಮತಕ್ಷೇತ್ರ, ಒಂದು ಮಾನ್ಯ ಅಶೋಕ್ ಪಟ್ಟಣ್ ಅವರ ಮತಕ್ಷೇತ್ರದಲ್ಲಿ ದೆಹಲಿಯಿಂದ ವಿಶೇಷ ಅನುದಾನದಲ್ಲಿ ಸೌದತ್ತಿ ತಾಲೂಕಿನ ಮುನವಳ್ಳಿ ಡ್ಯಾಮಲ್ಲಿಂದ ರಾಮದುರ್ಗ ತಾಲೂಕಿಗೆ 24x7 ನೀರು ಬಂತು ಸರ್. ಒಂದು ಬೆಂಗಳೂರು ರಾಮನಗರ ಕನಕಪುರ, ಒಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು. ಸೆಂಟ್ರಲ್ ಗವರ್ಮೆಂಟ್ಲಿಂದ ಅವಾಗಿನ ಕಾಲದಲ್ಲಿ ಕುಡಿಯಲಿಕ್ಕೆ ನೀರು, ಯಾಕಂದ್ರೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಸರ್, ಆದ್ರೆ ನೀರು ಮುಖ್ಯ ನಮ್ಗೆ. ಹೌದು. ನಮ್ಮ ಜೀವನದಲ್ಲಿ ಫಸ್ಟ್ ಕುಡಿಲಿಕ್ಕೆ ನೀರು ಮುಖ್ಯ. ಯಾಕಂದ್ರೆ ಸ್ವಲ್ಪ ಆಹಾರ ಕಡಿಮೆ ಇದ್ರೆ ನಡೀತದೆ ಸರ್, ಆದ್ರೆ ನೀರು ಮುಖ್ಯ. ಅದಕ್ಕೆ ಏನೈತಲ್ಲ ವಿಶೇಷವಾಗಿ ನಮ್ಮ ಶಾಸಕರು ಅಶೋಕ್ ಪಟ್ಟಣ್ ಸಾಹೇಬ್ರು ಸರ್, ಅವರು ಮುತುವರ್ಜಿ ವಹಿಸಿ ಮುನವಳ್ಳಿ ಡ್ಯಾಮಲ್ಲಿಂದ 24x7 ನೀರು ತಗೊಂಡ್ಬಂದ್ರು ಸರ್ ಒಂದು ವರ್ಷದಲ್ಲಿ. ಇವತ್ತಿನ ದಿವಸ 8ರಿಂದ 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು ನಾವು ಹೊಳಿ ನೀರು ಕುಡಿ ಹಾಕ್ತೀವಿ ಸರ್. ಅವಾಗ ಬೋರ್ ಇದ್ರು, ಬೇಸಿಗೆ ಕಾಲ ನೀರೇ ಇರ್ತಿದಿಲ್ಲ ಸರ್ ಬೋರ್ನಲ್ಲಿ. ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀವಿ ಸರ್. 6 ತಿಂಗಳು ನೀರು, 6 ತಿಂಗಳು ಆಹಾಕಾರ ಸರ್. ಯಾಕಂದ್ರೆ ಆ ಆಹಾಕಾರ ಜನರ ಭಾವನೆ ಒಳಗೆ ಹೋಗ್ಲಪ್ಪ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಏನೈತಲ್ಲ 24x7 ನೀರು ಕೊಟ್ರು ಸರ್. ಮತ್ತು ನಮ್ಮ ರಾಮದುರ್ನಲ್ಲಿ ಮೊದಲು 30 ವರ್ಷದಿಂದ 40 ವರ್ಷದಿಂದ ಏನು ರಾಮದುರ್ನಲ್ಲಿ ಹುಟ್ಟಿ ಬೆಳೆದಿದ್ರು ಸರ್ ಅವರು, ಅವಾಗ ಧೂಳು ಹಾರ್ತಿತ್ತು ಸರ್. ಅದನ್ನು ಧೂಳ ಮುಕ್ತ ಮಾಡಿದವರು ಮಾನ್ಯ ಶ್ರೀ ನಮ್ಮ ಅಶೋಕ್ ಪಟ್ಟಣ್ ಸಾಹೇಬ್ರು ಸರ್. ಅದನ್ನು ಡಬಲ್ ರೋಡ್ ಮಾಡಿದ್ರು ಸರ್, ದೀಪ ಅಲಂಕಾರ ಮಾಡಿದ್ರು, ಡಿವೈಡರ್ ಮಾಡಿದ್ರು. ಮತ್ತು ನಮ್ಮ ಸಿಟಿ ಒಳಗೆ ಏನೈತಲ್ಲ ರಾಮದುರ್ಗ ಬಂದ್ರು ಏನೋ ಒಂಥರ ಬೆಂಗಳೂರಿಗೆ ಹೋದಾಗ ಆಗತ್ತಪ್ಪ ಅನ್ನೋ ಉದ್ದೇಶಕ್ಕೆ ಅವಾಗಿನ ಕಾಲನಾಗ ಮಾಡಿದ್ರು ಸರ್. ಮತ್ತು ನಮಗೆ ಬಸವೇಶ್ವರ ಏತ ನೀರಾವರಿ ಸರ್, ಸಾಲಾಪುರ್ ಏತ ನೀರಾವರಿ ಸರ್,
ಇವು ಅವಾಗಿನ ಕಾಲನಾಗ ಸಿದ್ದರಾಮಯ್ಯ ಸಾಹೇಬ್ ಇನ್ನೇನು ಗೌರ್ಮೆಂಟ್ ಮುಗಿತಪ್ಪ ಅಂತೇಳಿ ಲಾಸ್ಟ್ ಟೈಮ್ ಸರ್, ಅಂದ್ರೆ ಲಾಸ್ಟ್ ಕ್ಯಾಬಿನೆಟ್ ಮೀಟಿಂಗ್ದಾಗ ಸರ್, ಅವಾಗ ಲಾಸ್ಟ್ ಕ್ಯಾಬಿನೆಟ್ದಾಗ ಏನೈತ್ಲ ನಮ್ಗ ಇದನ್ನ ಮಾಡಿದ್ರಿ ಸರ್, ಸೆಂಕ್ಷನ್ ಕೊಟ್ರಿ ಸರ್. ಅವಾಗ ಸೆಂಕ್ಷನ್ ಕೊಟ್ರಿ ಇವತ್ತೆಲ್ಲ ಕೆಲಸ ನಡೆದಿದ್ದಾವ ಸರ್. ನಮ್ಮ ದುರ್ದೈವ ಅಂದ್ರೆ ಏನು ಸರ್, ನಮ್ಮ ಶಾಸಕರು ಆರ್ಸ್ ಬರ್ಲಿಲ್ಲ ಸರ್. ನೆಕ್ಸ್ಟ್ ಇವತ್ತು 18ರಲ್ಲಿ ಸರ್, ಇವತ್ತೇನಾರ ಅವ್ರು ಆರ್ಸ್ ಬಂದಿದ್ರೆ ಇವತ್ತಿನ ದಿವಸ ಬಸವೇಶ್ವರ ಏತ್ ನೀರಾವರಿ, ಸಾಲಾಪುರ ಏತ್ ನೀರಾವರಿ, ಎಲ್ಲಾ ನೀರಾವರಿ ಏನು ಹೊಲಗಳು ಅದಾವ್ರಿ ಸರ್, ಹೊಲಗಳದ ಕಬ್ಬು ಬೆಳಿತಿದೆ ಸರ್. ಇವತ್ತು ಇನ್ನೂ ತರ ಡ್ರೈಲ್ಯಾಂಡ್ ಅದಾವ ಸರ್. ಆ ಡ್ರೈಲ್ಯಾಂಡ್ ಅದನ್ನೇ ಏನೈತೆ ನಾ ನೀರಾವರಿಗೆ ಮಾತು ಕೊಟ್ಟಿನಿ, ಅವ್ನ 2 ಕೆಲಸ ಮಾಡ್ಲೇಬೇಕಂತ ಹಠ ಇಟ್ಕೊಂಡ್ ಕೆಲಸ ಮತ್ತೆ ಶಾಸಕರು ಏನೈತೆ ಅಲ್ಲ ಸರ್, ಇವತ್ತು ಕೆಲಸ ಪ್ರಗತಿಯಲ್ಲಿ ಅದಾವ ಸರ್. ಮೊನ್ನೆ 600-700 ಕೋಟಿ ರೂಪಾಯಿ ಇದನ್ನ ಮಾಡಿದ್ರು ಸರ್. ಮತ್ತು ಮುಳ್ಳೂರು ಗುಡ್ಡ ಅಂದ್ರೆ ಸರ್, ಈ ನಮ್ಮ ದೇಶದಲ್ಲಿ ವಿಕೋಪ ಅಂತಂತಾರಲ್ಲ ಸರ್, ಆ ತರ ಇತ್ತು ಸರ್. ಫಸ್ಟ್ ನಮ್ಮ ರಾಮದುರ್ಗಕ್ಕೆ ಯಾರು ಬರಾಕ್ ಒಲ್ಲೆ ಅಂತಿದ್ರು ಸರ್, ಹೆದರ್ತಿದ್ರು ಸರ್. ಹೌದು ಸರ್. ಹಿಂಗಾಗಿ ಬಸ್ ಹೋದ್ವು ಅಂದ್ರೆ ಯಾವಾಗ ಬೀಳ್ತತಿ ಯಾವಾಗ ಸಾಯ್ತಾರ ಅನ್ನೋ ಪರಿಸ್ಥಿತಿ ಸರ್. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಯಾಕೆ ತಗೊಂಬಂದು ಏನೈತಲ್ಲ ನಮ್ಮ MLA ಅವ್ರು ಏನೈತಲ್ಲ ಡಬಲ್ ರೋಡ್ ಮಾಡಿ ಗುಡ್ಡ ಕೊರದು ಹೈವೇ ನೋಡಿ ಇವತ್ತಿನ 35-40 ಟನ್ ಏನೈತಲ್ಲ ಸರ್, ಆ ರೋಡ್ ನಲ್ಲಿ ಹೋಗ್ಬೋದು ಸರ್, ಟ್ರಾನ್ಸ್ಪೋರ್ಟಿಂಗ್ ಆಗ್ಬೋದು. ಸರಾಸವಾಗಿ ಗಾಡಿ ಹೋಗ್ತಾವ, ಯಾವುದೇ ತೊಂದರೆ ಇಲ್ಲ ಸರ್. ಅದನ್ನ ಮಾಡಿ ಇವತ್ತು ನಮ್ಮ ಜನರಿಗೆ ಏನಾರ ಅನುಕೂಲ ಮಾಡ್ಯಾರಪ್ಪ ಅಂತಂದ್ರೆ ಮತಕ್ಷೇತ್ರ ಅಶೋಕ್ ಪಟ್ಟಣ ಅವ್ರಿಗೆ ಏನೈತಲ್ಲ ಅದೆಲ್ಲ ಕೀರ್ತಿ ಸಲ್ತಕ್ಕ ಸರ್. ಮತ್ತು ಅದೇ ತರ ಸರ್ ನಮ್ಮದು ಶಿವನ ಮೂರ್ತಿ ಮಾಡಿದ್ರು ಸರ್. ಮುಳ್ಳೂರು ಗುಡ್ದಾಗ ಹೋಗಾಕ್ ಬರ್ತಿದ್ದಿಲ್ಲ ಸರ್, ಮಂದಿ ಸಾಯ್ತಿದ್ರು ಸರ್. ಅಂತ ಇದ್ರಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿ ವರ್ಷ ಲಕ್ಷ ಗಂಟ್ಲೆ ಮಂದಿ ಬರ್ತಾರೆ. ಶಿವರಾತ್ರಿ ದಿವಸ ಹೆಲಿಕಾಪ್ಟರ್ ಇಂದ ಹೂವು ಹಾರಿಸ್ತಾರೆ ಸರ್. ಮತ್ತು ಸಾಯಿ ಮಂದಿರ ಮಾಡಾತಾರ ಸರ್. ನಮ್ಮ MLA ದುರ್ದೈವ ಏನಂದ್ರೆ ಸರ್, ಅವೆಲ್ಲ ರೆಡಿ ಆಗುವತ್ನಾಗ ಸೆಕೆಂಡ್ ಟೈಮ್ 18ರಲ್ಲಿ ಬಿದ್ದು ಬಿಟ್ರಿ ಸರ್. ಅವ್ರು ಅದು ಟೈಮು ದೇವ್ರ ಪುಣ್ಯ ಇಲ್ಲ ನಮ್ಮ ಮತಕ್ಷೇತ್ರ ಜನ ನಮ್ಗೆ ಆರ್ಸ್ ತರಿಸಿದ್ದೀವಿ ಅಂದ್ರೆ ಸರ್, ನಮ್ದು ಏನೈತಲ್ಲ ಮುಳ್ಳೂರು ಗುಡ್ಡ ಮತ್ತು ಶಿವನ ಮೂರ್ತಿ ಇವತ್ತಿಂದ ಹಿಸ್ಟಾರಿಕಲ್ ಪ್ಲೇಸ್ ಹಾಕಿ ಸರ್, ಟೂರಿಸ್ಟ್ ಹಾಕಿ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೂ ಈ ತರ ಶಿವನ ಮೂರ್ತಿ ಇಲ್ಲ ಸರ್. ಮತ್ತು ನಂದಿ ಗಿನ್ನಿಸ್ ರಿಕಾರ್ಡ್ ಸರ್, ಅದು ನಮ್ಮ ದೇಶದಾಗ ಏನೈತಲ್ಲ ಗಿನ್ನಿಸ್ ರಿಕಾರ್ಡ್ ಅಷ್ಟು ದೊಡ್ಡ ನಂದಿ ಮಾಡಿಲ್ಲ ಸರ್. ಮತ್ತು ಜನರಿಗೆ ಸ್ಪಂದನೆ ಅಂತಂದ್ರೆ ಏನಂದ್ರೆ ಅವ್ರು ಕ್ಯಾಶುವಲ್ ಆಗಿ ಸರ್, ಯಾರೇ ಬರಲಿ ಅವರಲ್ಲಿ ಜಾತಿ ಭೇದ ಭಾವ ಇಲ್ಲ. ಅವ್ರಿಗೆ ಯಾವ ಜಾತಿ ಅಂತ ಕೇಳೋದಿಲ್ಲ ಸರ್. ನನ್ನ ಬ್ಲಾಕ್ ಅಧ್ಯಕ್ಷರು ಮಾಡಿ ನೀವು ಯಾವ ಜಾತಿ ಅಂತ ಕೇಳಿಲ್ಲ ಸರ್. ನಾನು ಇವತ್ತಿಗೆ ಅವ್ರಿಗೆ ಕೇಳಿಲ್ಲ. ಆದ್ರೆ ನನಗೆ ಬ್ಲಾಕ್ ಅಧ್ಯಕ್ಷರು ಮಾಡಿದ್ರು, ಅವ್ರ ಪರಿಶ್ರಮ ಏನು ನನಗೆ ಮಾಡ್ಯಾರಪ್ಪ ಅಂದ್ರೆ ನಾ ಅದನ್ನ ಏನೈತಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ನನ್ನ ಮತಕ್ಷೇತ್ರಕ್ಕೆ ಏನೈತಲ್ಲ ಅಣ್ಣವ್ರ ಹೆಗಲು ಕೊಟ್ಟು ದುಡಿದೀವಿ ಸರ್. ಈ ಸತಿ ಏನೈತಲ್ಲ ನಾವು ಶಾಸಕರಾಗಿ ಮಾಡಿದೀವಿ ಸರ್. ಸರಿ, ತಮ್ಮ ಧರ್ಮಪತ್ನಿಯವರು ವಾರ್ಡಿನ ಸದಸ್ಯರಾದ್ರು. ಹ್ಞೂ ಸರ್. ತಾವು ಕೂಡ ಅವ್ರ ಬೆನ್ನೆಲುಬಾಗಿ ನಿಂತು ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರು. ನಾನು ವಾರ್ಡ್ ನಂಬರ್ 19 ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ ಸರ್. ಹ್ಞೂ ಸರ್. ನಂತರ ನಾನು ಬ್ಲಾಕಿನ ಬಗ್ಗೆ ಕೂಡ ಮಾತಾಡ್ತೇನೆ. ವಾರ್ಡ್ ನಂಬರ್ 19ರಲ್ಲಿ ಇದ್ದಿರ್ತಕ್ಕಂಥ ಪ್ರಚಾರಕ್ಕೆ ಹೋಗೋಕ್ಕಿಂತ ಪೂರ್ವಕವಾಗಿ ಮತ್ತು ಸದಸ್ಯರ ಆಗೋಕ್ಕಿಂತ ಪೂರ್ವಕವಾಗಿ, ಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ ವಾರ್ಡಿನ ಪರಿಸ್ಥಿತಿ ಯಾವ ರೇಂಜಿಗಿತ್ತು, ವಾರ್ಡು ತಮ್ಮ ಧರ್ಮಪತ್ನಿಯವರು ಬಂದ ಮೇಲೆ, ತಾವು ಬ್ಲಾಕ್ ಅಧ್ಯಕ್ಷರಾದ ಮೇಲೆ, ಅವಾಗ ನಿಮ್ಮ ಶಾಸಕರು ಇರಲಿಲ್ಲ ಸರ್, ಮಾಜಿ ಇದ್ರು, ಆದರೂ ಕೂಡ ಪ್ರಯತ್ನ ಇತ್ತು. ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ರೆ ಜನಮನ ಗೆಲ್ಲಲಿಕ್ಕೆ, ಜನಮನ ಕಾರ್ಯವೈಖರ್ಯದಲ್ಲಿ ಕ್ಷೇತ್ರ ಮತದಾರರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಅಷ್ಟು ಈಸಿ ಇಲ್ಲ ಸರ್. ಹೌದು ಸರ್. ಹೌದಾ ಸರ್? ಆದ್ರೆ ಆಶೀರ್ವಾದ ಪಡೆದುಕೊಳ್ಳಬಹುದು, ಅವರ ಮತವನ್ನು ತೆಗೆದುಕೊಳ್ಳಬೇಕಂದ್ರೆ ಅವ್ರ ಹೃದಯದಲ್ಲಿ ಮನಸ್ಸು ಮಾಡ್ಕೋಬೇಕು, ಅಷ್ಟು ಈಸಿ ಇಲ್ಲ. ಹೇಗೆ ಸಾಧ್ಯವಾಯಿತು ಪ್ರಚಾರದಲ್ಲಿ ಗೆದ್ರಿ, ಅಭಿವೃದ್ಧಿಯಲ್ಲಿ ಯಾವ ರೀತಿ ಯಶಸ್ಸನ್ನು ಕಂಡ್ರಿ ಸರ್? ನಮ್ದು ವಾರ್ಡ್ ನಂಬರ್ 19 ಬಿಳಿಗಿ ನಗರದಲ್ಲಿ 1350 ವೋಟರ್ಸ್ ಅದಾರ ಸರ್. ಅವ್ರು ವೋಟರ್ಸ್ ಇಂದ ಎಲ್ಲಾ ಜಾತಿಯವರು ಅದಾರ ಸರ್. ನಾವು ಆ ವಾರ್ಡ್ನಲ್ಲಿ ನಾನು ಜಾತಿ ಅವ ಅಂತೇನು ಗುರ್ಸ್ಕೊಂಡಿಲ್ಲ ಸರ್. ವಿಶೇಷವಾಗಿ ನಮ್ಮ ಜಾತಿ ಜನ ಇಲ್ಲೇ ಇಲ್ಲ ಸರ್. ಬಾ ಮಾಡಿ 1-2 ವೋಟ್ ಇರ್ಬೋದು ಸರ್ ಅಷ್ಟೇ. ನಾ ಯಾವುದೇ ಜಾತಿ ಮಾಡಕ್ ಹೋಗ್ಲಿಲ್ಲ. ನನ್ನ ಅವ್ರ ಜೋಡಿ ನಡ್ಕೊಳುವಂಥ ಬಾಂಧವ್ಯ, ಅವ್ರ ಜನರ ಜೋಡಿ ನಾವು ಮಾತಾಡೋಂಥ ಇದು, ಅದ್ರ ಮೇಲೆ ಏನೈತಲ್ಲ ಇವ್ರು ಒಳ್ಳೆಯವರಪ್ಪ, ಇವ್ರು ನಾವು ವೋಟ್ ಹಾಕಿದ್ರೆ ನಮ್ದು ವಾರ್ಡ್ ಅಭಿವೃದ್ಧಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಏನೈತಲ್ಲ ನನಗೆ ವೋಟ್ ಹಾಕಿದ್ರು ಸರ್. ನಮ್ಮ ಧರ್ಮಪತ್ನಿಗೆ ವೋಟ್ ಹಾಕಿದ್ರು. ಆ ವೋಟ್ ಹಾಕಿದಕ್ಕೆ ನಾವು ಅವ್ರದ್ದು ರಿನದೋಳು ಇದ್ವಿ. 59 ಹೋಟ್ಲೆ ನಮ್ಮ ಮನೆಯವರು ಫಸ್ಟ್ ಅನೌನ್ಸ್ ಆಗಿದ್ದ ನಮ್ಮ ಮನೆಯವರು ಸರ್.
27 ವಾರ್ಡ್ನಾಗೂ ಫಸ್ಟ್ ಬೆಳಿಗ್ಗೆ 8:30 ಗಂಟೆಗೆ ಅನೌನ್ಸ್ ಆಯ್ತು ಸರ್. ಅವ್ರು ಏನು ಅನೌನ್ಸ್ ಆಯಿದ್ರು ನಮ್ಮ ಶಾಸಕರು ಇದ್ದಿಲ್ಲ. ನಮ್ಮ ಶಾಸಕರ ಪರಿಶ್ರಮ ಅಂದ್ರೆ ಏನು ಸರ್, 27 ವಾರ್ಡು ಅಡ್ಡಾಡಿ ಮತ್ತು ನನ್ನ ವಾರ್ಡಿಗೆ ಬಂದು ಕುಂದಿರ್ತೀವಿ ಸರ್. ನನಗೇನಿತ್ಲ ಭಾಳ ಸಹಕಾರ ಕೊಟ್ಟರು. ಅವ್ರ ಸಹಕಾರ ಅವ್ರ ಆಶೀರ್ವಾದದಿಂದ ನಾನೇತ್ಲ ನಮ್ಮ ವಾರ್ಡ್ನಲ್ಲಿ ಚುನಾಯಿತನಾದೆ. ನಮ್ಮ ಧರ್ಮಪತ್ನಿಯವರು ಮುನ್ಸಿಪಲ್ ಮೆಂಬರ್ ಆದ್ರು ಸರ್. ಆದ ತಕ್ಷಣ ಏನಿತ್ಲ ನನ್ನ ವಾರ್ಡ್ನಲ್ಲಿ ಇರುವಂಥ ಕೆಲಸ ಎಲ್ಲ ಏನಿತ್ಲ ಕೆಲಸ ಮಾಡಿದೆ ಸರ್. ಮತ್ತು ಅವಾಗ ನಮ್ಮ ಸರ್ಕಾರ ಇದ್ದಿದ್ದಿಲ್ಲ ಸರ್. ಅವಾಗ BJP ಸರ್ಕಾರ ಇತ್ತು. ಮಾನ್ಯ ಮಾದೇವಪ್ಪ ಯಾದವಾಡ್ ಅವರು ಶಾಸಕರಿದ್ರು ಸರ್. ಕೆಲವೊಂದು ಅವ್ರಿಗೂ ನಾವು ಭೇಟಿ ಆದ್ವಿ. ನಮ್ಮ ವಾರ್ಡ್ನಲ್ಲಿ ಸಮಸ್ಯೆ ಐತಿ, ನೀವು ಮಾಡ್ಲೇಬೇಕಂತಿದ್ದಕ್ಕೆ ಅವರು ನಮಗೆ ಸಹಕಾರ ಮಾಡಿದ್ರು. ನಾವು ವಿಶೇಷವಾಗಿ ಅವ್ರು ಇಲ್ಲ ಅಂದ್ರೂ ನಾ ಗಂಟು ಬತ್ತಿದ್ದೆ ಸರ್. ಇಲ್ಲ ಸರ್, ಜನರ ಸಮಸ್ಯೆ, ನನ್ನ BJP ಕಾಂಗ್ರೆಸ್ ಅಂತ ನೀವು ಮಾಡ್ಬಿಟ್ರಿ, ಜನರ ಸಮಸ್ಯೆ ಐತಿ, ನನಗೆ ಸ್ಪಂದನೆ ಮಾಡ್ಬೇಕಂತಂದ್ರೆ ಸರ್ ಸ್ಪಂದನೆ ಮಾಡಿದ್ರು. ಅವತ್ತಿನ ದಿವಸ ಸ್ಪಂದನೆ ಮಾಡಿದ್ವಿ. ಸಂಗೋಡ್ ರಾಯನ್ ಸರ್ಕಲ್ ಒಂದು ಹೈಮಾರ್ಕ್ಸ್ ಹಾಕಿದ್ರು ಸರ್. ಮತ್ತು ನಮ್ದು ಅನುದಾನ ಅವಾಗ ಕಡಿಮೆ ಇತ್ತು ಸರ್. ಇಷ್ಟು ಅನುದಾನ ಇದ್ದಿದ್ದಿಲ್ಲ. ಸಣ್ಣ ಪುಟ್ಟ ನಾವು ಅವ್ರ ಕಡೆ ಏನಿತ್ಲ ಅವ್ರವ್ರ ಪಾರ್ಟಿ ಅಂದ್ರೆ ಸ್ವಲ್ಪ ಅವ್ರಿಗೆ ಅಭಿಮಾನಿ ಇರೋದು, ಅವ್ರ ಪಾರ್ಟಿ ಅವ್ರಿಗೆ ಹೆಚ್ಚು ಸಹಾಯ ಮಾಡಿದ್ರು. ಆದರೂ ಏನಿತ್ಲ ನಾನು ಅವ್ರಿಗೆ ಹಠ ಬಿದ್ದು ಮಾಡ್ಕೊಂಡೆ ಸರ್. ನನಗೂ ಸಹಾಯ ಮಾಡಿದ್ರು. ಅದು ಆದ ತಕ್ಷಣ ಏನಿತ್ಲ ನಮ್ಮ MLA ಅವ್ರು ಶಾಸಕರಾದ್ರು ಸರ್. ಶಾಸಕರಾದ್ರು ವಿಶೇಷವಾಗಿ ಈ ಸರ್ಕಾರ ಬಂದ್ಕೊಳ್ಳಿ 20 ಕೋಟಿ ರೂಪಾಯಿ ಫಂಡ್ ತೊಗೊಂಬಂದ್ರು ಸರ್ ನಮ್ಮ ಶಾಸಕರು. 23ರಲ್ಲಿ ಸರ್ ಫಂಡ್ ತಂದ ತಕ್ಷಣ ನಾನು ವಾಡಿಗೆ 2 ಕೋಟಿ ಹಾಕೊಂಡೆ ಸರ್. ನಮ್ಮ ರೋಡ್ನಲ್ಲಿ 2 ರೋಡ್ ಇದೆ, ಒಂದು 90 ಲಕ್ಷ, ಒಂದು 20, 2 ಕೋಟಿ ಅನುದಾನಕ್ಕೊಂದು CC ರೋಡ್ ರಸ್ತೆ ಮಾಡ್ಕೊಂಡೆ ಸರ್. ಮತ್ತು 3 ಹೈಮಾರ್ಕ್ಸ್ ಹಾಕೊಂಡೆ ಸರ್. ಒಂದು ಬೆಳಗಿನಾಗ MLBC ಇದರಂತೇಳಿ ಒಂದು ಸರ್, ಒಂದು ಮುನವಳ್ಳಿ ಅವರು ಅಂತೇಳಿ ಅವರು ಅಂದ್ರೆ ಸಮಾಜ ಕಲ್ಯಾಣ ಸರ್, SC ST ಕಾಲನಿ ಒಳಗೆ ಸರ್. ಇದರದ ಅನುದಾನದಲ್ಲಿ ನಮ್ಗೆ ಅಲ್ಲಿ ಆ ಮನೆಯಲ್ಲಿ SC ಅವ್ರು ಇದ್ರು ಸರ್. ಅವ್ರ ಮನೆ ಮುಂದೆ ಒಂದು 3 ಹೈಮಾರ್ಕ್ಸ್ ಹಾಕೊಂಡೆ ಸರ್. ಮತ್ತು ನಮ್ಮ MLA ಅವ್ರು ನನಗೆ ಏನಿತ್ಲ ವಿಶೇಷವಾಗಿ ಏನಿತ್ಲ ಅವ್ನು ದುಡ್ದಿದ್ದಾನ ಮಾಡೋಣ ಅವ್ರಿಗೆ ವಾರ್ಡಿಗೆ ಅಂತೇಳಿ ನಾನು ವಾರ್ಡಿಗೆ ಸಹಾಯ ಮಾಡಿದೆ ಸರ್. ಇವತ್ತಿನ ವಾರ್ಡ್ನಲ್ಲಿ ಎಲ್ಲ ಜನ ನೆನೆಸ್ತಾರೆ ಸರ್. ಎಲ್ಲ ಜಾತಿಯವರು ಜನ ಅದಾರ. ಮತ್ತು ನಮ್ದು 27 ವಾರ್ಡ್ನಾಗ ವಿಶೇಷ ಅಂದ್ರೆ ಏನು ಸರ್, ಎಲ್ಲರೂ ಹೈಲಿ ಎಜುಕೇಟೆಡ್ ಸರ್, ಜಾಬ್ ಹೋಲ್ಡರ್ಸು, ಎಲ್ಲ ವಿದ್ಯಾವಂತರು ಸರ್. ವಿದ್ಯಾಗಿರಿ ಕ್ಷೇತ್ರ ಅಂತ ಸರ್. ವಿದ್ಯಾಗಿರಿ ಸರ್, ವಿದ್ಯಾವಂತರು, ವಿದ್ಯಾಗಿರಿ ಸರ್, ಎಲ್ಲ ಜಾಬ್ ಹೋಲ್ಡರ್ಸ್ ಸರ್. ಮತ್ತು ಅವರಿಗೆ ನಾಲೆಜಬಲ್ ಪರ್ಸನ್ ಸರ್. ಹಿಂಗಾಗಿ ನಾನು ಅವ್ರು ಒಳ್ಳೆ ಕೆಲಸ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ನನಗೆ ವೋಟ್ ಹಾಕಿದ್ರು ಸರ್. ಅವ್ರದ್ದು ಋಣ ತೀರಿಸಿದೆ ಸರ್. ಯಾಕಂದ್ರೆ ನಾವು ಏನು ಕೆಲಸ ಮಾಡಿ ಅನ್ನೋದು ಮುಖ್ಯ ಸರ್. ನಮಗೆ ಅವಕಾಶ ಇತ್ತು ಸರ್. ನಮ್ಮ ಶಾಸಕರು ನನಗೆ ಅವಕಾಶ ಕೊಟ್ಟಿದ್ರು. ಆ ಅವಕಾಶ ಸದುಪಯೋಗ ಮಾಡಿಕೊಂಡು ನನ್ನ ವಾರ್ಡಿಗೆ ಕೆಲಸ ಮಾಡಿಕೊಟ್ಟೆ ಸರ್. ಈಗ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಹೋಗಿದೆ ನಿಮ್ಮ ಪುರಸಭೆ. ಈ ಪುರಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಪರ್ಸೆಂಟೇಜ್ ನಿಮ್ಮ ವಾರ್ಡ್ ನಂಬರ್ 19ರಲ್ಲಿ ಅಭಿವೃದ್ಧಿಗೆ ತಾವು ಪಣ ತೊಟ್ರಿ? ಮೊದಲನೇದು. ಎರಡನೇದು, ಬ್ಲಾಕ್ ಅಧ್ಯಕ್ಷರಾಗಿ 27 ವಾರ್ಡಿನ ಬಗ್ಗೆ ತಾವು ಎಷ್ಟು ಮೃತಭಾಗಿ ವಹಿಸಿದ್ರಿ? ಮತ್ತು ಶಾಸಕರಿಂದ ಬರಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ 27 ವಾರ್ಡಿನ ಬಗ್ಗೆ ಯಾವ ರೀತಿ ಸಂಘಟನೆ ಬಲ ತುಂಬಲಿಕ್ಕೆ ತಾವು ಫೈಟ್ ಮಾಡಿದ್ರಿ? ಮಾದೇವಪ್ಪ ಯಾದವಾಡ ಇದ್ದಂಥ ಸಂದರ್ಭದಲ್ಲಿ ಆಗಿರಲಿ, ಅಶೋಕ್ ಪಟ್ಟಣ್ ಅವ್ರ ಮುಂದಗಡೆ ಆಗಿರಲಿ ಸರ್, ನಾವು ನಮ್ಮ ವಾರ್ಡಿಗೆ 90% ನನಗೇನು ಅನುದಾನ ಇತ್ತಲ್ಲ ಸರ್, ಆ ಅನುದಾನ ಸದುಪಯೋಗ ನನ್ನ ವಾರ್ಡಿಗೆ ಆಗಬೇಕಂತ ಅವಶ್ಯಕತೆ ಇದ್ದಂಥ ಕೆಲಸಗಳು ಫಸ್ಟ್ ಮನವರಿಕೆ ಮಾಡ್ಕೊಂಡೆ ಸರ್. ಇದು ಕೆಲಸ ಆಗಲೇಬೇಕಪ್ಪ, ಇದು ಅವಶ್ಯಕತೆ ಐತೆ ಜನರಿಗೆ ಅಂತೇಳಿ ಅವು ಯಾವ್ಯಾವ ಕೆಲಸ ಅದಾವೆ ಅಂತ ಅವನು ಮನವರಿಕೆ ಮಾಡ್ಕೊಂಡೆ ಸರ್. ಆ ಮನವರಿಕೆ ಮಾಡ್ಕೊಂಡು ಆ ಟೈಪ್ ಅಂತ ಎಲ್ಲ ಕೆಲಸ ಮಾಡಿದೆ ಸರ್. ಮತ್ತು ನನ್ನ ವಾರ್ಡ್ ಏನು ನಾ ಕೆಲಸ ಮಾಡೀನಿ ಸರ್. ಮತ್ತು 27 ವಾರ್ಡಿಗೂ ಸರ್, 27 BJP ಕಾಂಗ್ರೆಸ್ ಅಂತ ನಾವೇನು ಇದನ್ನು ಮಾಡಲಿಲ್ಲ ಸರ್. ನಾ ಎಲ್ಲರಿಗೂ ಬಾಂಧವ್ಯ, ಎಲ್ಲರ ಜನರು ಇದನ್ನ ಬಾಂಧವ್ಯ ಇಟ್ಕೊಂಡು ನಾ ಕೆಲಸ ಮಾಡಿದ್ವಿ ಸರ್. ಮತ್ತು ನಾವು ಬ್ಲಾಕ್ ಅಧ್ಯಕ್ಷ ಆದ ತಕ್ಷಣ ಏನೈತಿಲ್ಲ ಸರ್, ನಾನು ಎಲ್ಲಾನು 27 ವಾರ್ಡಿಗೂ ಮುತುವರ್ಜಿ ವಹಿಸಿ ಆಯಾ ಇಲೆಕ್ಷನ್ ನಡೆದಾಗ ಏನೈತಿಲ್ಲ ನಾವು ಕಂಪಲ್ಸರಿ ವಾರ್ಡ್ ವಿಸಿಟ್ ಕೊಟ್ಟು ಮತ್ತು ಅಲ್ಲಿದ್ದಂಥ ಕಾರ್ಯಕರ್ತರು, ಅಲ್ಲಿದ್ದಂಥ ಲೀಡರ್ಸು ಗುರ್ಸ್ಕೊಂಡು ಏನೈತಿಲ್ಲ ಅವ್ರು ಕರ್ಕೊಂಡು ನೀವು ಇಲ್ಲಿ ಅವರು ಸ್ವತಃ ಅವ್ರವ್ರ ಮನೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಮುನ್ಸಿಪಲ್ ಇಲೆಕ್ಷನ್ದಾಗ ಏನಿದೆ ಸರ್, 1000ರಿಂದ 1300 ಬಾ ಮಾಡಿ 1500 ವೋಟರ್ಸ್ ಸರ್. ಆ ವೋಟರ್ಸ್ ಮನೆಗೆ ನೀವು ನೇರವಾಗಿ ಹೋಗ್ಬೇಕಂತೀವಿ ಸರ್. ನೇರವಾಗಿ ಪ್ರತಿಯೊಂದು ಮನೆಗೆ ನೀವು ಹೋಗಿ ಭೇಟಿ ಕೊಟ್ಟು ನಮ್ಮ ಸರ್ಕಾರದಿಂದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕೆಲಸ ಮಾಡಿದಂಥ ನಮ್ಮ ಅಶೋಕ್ ಪಟ್ಟಣ್ ಅವ್ರು ಏನು ನಮ್ದು ಬಿಫೋರ್ 2008ರಲ್ಲಿ ಕೆಲಸ ಮಾಡ್ಯಾರ ಅದನ್ನೆಲ್ಲ ಮನವರಿಕೆ ಮಾಡಿ ಕೊಟ್ಟಿವಿ ಸರ್. ಇದು 24x7 ಆಗಿರ್ಬೇಕು ಸರ್. ಮತ್ತು ಮುಳ್ಳೂರು ಗುಡ್ಡದಾಗಬೇಕು, ರೋಡ್ ಆಗಬೇಕು, ಇಡೀ ತಾಲೂಕಿನಲ್ಲಿ ಇದ್ದಂಥ ರೋಡ್ಗಳು ಯಾವಿದ್ದು ಈಗ ಏನಾಗಿದೆಯಪ್ಪ ಅಂತೇಳಿ ಅದನ್ನೆಲ್ಲ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿವಿ ಸರ್. ಆ ಮನವರಿಕೆ ಮಾಡಿದ್ದಕ್ಕೆ ಎಲ್ಲರೂ ಜನರು ಸ್ಪಂದನೆ ಕೊಟ್ಟರು ಸರ್. ನಮ್ದು 27 ವಾರ್ಡ್ನಾಗ 11 ವಾರ್ಡ್ ನಮ್ಮ ಆರಿಸ್ಕೊಂಡ್ರು ಸರ್.
ಆದ್ರೂ 27ರಲ್ಲಿ ಸರ್ 16 ವಾರ್ಡಲ್ಲಿ ತಾವು ಪರಾಜಿತ ಇಲ್ಲ ಸರ್. ನಾವು 11 ವಾರ್ಡ್ ಅಂತಂದ್ರೆ 13 ವಾರ್ಡ್ ಇದು ಆದ ಸರ್. ಅಂದ್ರೆ 2 ಇಂಡಿಪೆಂಡೆಂಟ್ ಆರ್ಚ್ ಬಂದ್ರೆ ನೀವು 13 ವಾರ್ಡ್ನಲ್ಲಿ 13 ವಾರ್ಡ್ ನಾವು ಸರಿ. ನೀವು ಈಗ 27ರಲ್ಲಿ 11ರಲ್ಲಿ ನೀವು ಬಂದ್ರಿ, ಬಂದಿವಿ ಸರ್. 16 ವಾರ್ಡ್ರಲ್ಲಿ ನೀವು ಪರಾಜಿತ ಆದ್ವಿ. ಯಾಕಂದ್ರೆ ಅವಾಗ ಸರ್ಕಾರ ನಮ್ದು ಬಿದ್ದುಕುಳ ಏನೈತಲ್ರಿ ಬಿಜೆಪಿ ಸರ್ಕಾರ ಸರ್. ಅವರು ಸ್ಥಳೀಯ ಶಾಸಕರಿದ್ರು ಸರ್. ಸ್ವಲ್ಪ ಏನೈತ್ಲ ಅಧಿಕಾರ ಹಿಡಿತಿತ್ತು ಸರ್ ಅವ್ರಲ್ಲೇ. ಹಿಂಗಾಗಿ ಏನೈತ್ಲ ಅವ್ರ ಅಧಿಕಾರ ಇದನ್ನ ಮಾಡ್ಕೊಂಡ್ ಕೆಲಸ ಅವರು 1-3 ಸೀಟ್ ಹೆಚ್ಚಿಗೆ ತಗೊಂಬಂದ್ರು ಸರ್. ನಾನು ಸಮಯದ ವಿಚಾರ ಮಾಡೋದು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. ನಿಮ್ಮ ಧರ್ಮಪತ್ನಿಯರು ವಾರ್ಡ್ ನಂಬರ್ 19ರಲ್ಲಿ ಸದಸ್ಯರಿದ್ದಾಗ ತಾವು ವಿರೋಧ ಪಕ್ಷದಲ್ಲಿ ಇದ್ರಿ. ರಾಜ್ಯದಲ್ಲಿ ಕೂಡ ವಿರೋಧ ಪಕ್ಷ, ವಿಧಾನಸಭೆಯಲ್ಲಿ ಕೂಡ ವಿರೋಧ ಪಕ್ಷ, ಮುನ್ಸಿಪಾಲಿಟಿಯಲ್ಲಿ ಕೂಡ ತಾವು ವಿರೋಧ ಪಕ್ಷದಲ್ಲೇ ಇದ್ರಿ. ಈ 3 ಸ್ಥಾನದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಧರ್ಮಪತ್ನಿಯವರನ್ನ ಪುರಸಭೆಗೆ ಹೋಗಬೇಕಾದ್ರೆ ತಾವು ಯಾವ ವಿಷಯಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ತುಂಬಿಕೊಡ್ತಿದ್ರು ಮತ್ತು ಆಡಳಿತ ಪಕ್ಷದಲ್ಲಿ ಇದ್ದಂಥವರಿಗೆ ವಿರೋಧ ಪಕ್ಷದ ಮುಂದಗಡೆ ಯಾವ ರೀತಿ ಅಭಿವೃದ್ಧಿ ಬಗ್ಗೆ ತಾವು ಬೇಡಿಕೆ ಇಡಬೇಕಂತ ಹೇಳಿ ತಾವು ಹೇಳಿ ಕಳಿಸ್ತಿದ್ರಿ? ಅದರಲ್ಲಿ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆ, ಯಾಕಂದ್ರೆ ನೀವು ಮುನ್ಸಿಪಾಲಿಟಿಗೆ ಹೋಗಬಹುದು, ಆದರೆ ಅಲ್ಲಿ ಸಭೆ ನಡೆಯುವಂಥ ಸಭಾಂಗಣಕ್ಕೆ ನಿಮ್ಗೆ ಹೋಗ್ಲಿಕ್ಕೆ ಅನುಮತಿ ಇರೋದಿಲ್ಲ. ಯಾಕಂದ್ರೆ ಚುನಾವಣಾ ಪ್ರತಿನಿಧಿಯವರು ಮತ್ತು ಅಲ್ಲಿಯ ಅಧಿಕಾರಿಗಳಿಗೆ ಮಾತ್ರ ಇರುವಂಥ ಪರ್ಮಿಷನ್. ನೀವು ಹೊರಗಡೆಗಿದ್ದು ಹೊರಗಡೆಯಿಂದ ಅವರು ಒಳಗಡೆ ಹೋಗಬೇಕಾದ್ರೆ ಯಾವ ಅಭಿವೃದ್ಧಿ ಬಗ್ಗೆ ಅವರಿಗೆ ಧೈರ್ಯ ತುಂಬ್ತಿದ್ರಿ, ಯಾವ ಅಭಿವೃದ್ಧಿ ಬಗ್ಗೆ ಅವರಿಗೆ ಭರವಸೆ ನೀಡ್ತಿದ್ರಿ, ಯಾವ ರೀತಿ ಫೈಟ್ ಮಾಡಲಿಕ್ಕೆ ಮೇಡಮ್ ಅವರಿಗೆ ತಾವು ಹೇಳಿ ಕಳಿಸ್ತಿದ್ರಿ ಸರ್? ಸರ್, ನಮ್ಮ ಧರ್ಮಪತ್ನಿಯವರು ಏನು ಸರ್, ಅವರು ಮುನ್ಸಿಪಲ್ ಮೆಂಬರ್ ಆದಿಂದ ಸರ್ ಅವ್ರು ಏನೈತ್ಲ ಎಲ್ಲಾರು ಅವ್ರ ಲೇಡೀಸ್ ಅಂದ್ರೆ ಒಂದು ಟೀಮ್ನಲ್ಲಿ ಇದ್ರು ಸರ್. ಅವರು ಇವತ್ತ ಈ ತರ ಒಂದು 15-20 ಮಂದಿ ಗ್ರೂಪ್ ನಲ್ಲಿ ಬಿಸಿ ಒಳಗ ಇದ್ರು ಸರ್. ಮತ್ತು ಲಯನ್ಸ್ ಕ್ಲಬ್ ಮೆಂಬರ್ ಇದ್ರು ಸರ್. ಮತ್ತು ಗೌರ್ಮೆಂಟ್ ಕಾಲೇಜ್ ಡೈರೆಕ್ಟರ್ ಅಂತ ಮಾಡಿದಾರೆ ಸರ್ ಶಾಸಕರು. ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಬಂದ್ಗಳು ಗೌರ್ಮೆಂಟ್ ಕಾಲೇಜ್ ಡಿಗ್ರಿ ಕಾಲೇಜ್ ಡೈರೆಕ್ಟರ್ ಅಂತೂ ಮಾಡಿದ್ರು ಸರ್. ಹೀಗಾಗಿ ಅವ್ರು ಮೊದಲು ವಿಶೇಷವಾಗಿ ಏನಂತಂದ್ರೆ ಜನರ ಜೋಡಿ ಅವ್ರು ಇವತ್ತು ಮೊದಲಿನಿಂದ ಬೆರ್ತಾರೆ ಸರ್. ಮತ್ತು ನಮ್ಮ MLA ಇಲೆಕ್ಷನ್ ಅವರು ಎಲ್ಲಾ ಮುನ್ಸಿಪಾಲಿಟಿ ಮೆಂಬರ್ ಕರ್ಕೊಂಡ್ ಕೇಸ್ ಅವ್ರ ಇಡೀ ತಾಲೂಕಾ ಸುತ್ತಾಡಿದಾರೆ ಸರ್. ಹಿಂಗಾಗಿ ಅವ್ರಿಗೆ ಸ್ವಲ್ಪ ಏನೈತ್ಲ ನಮ್ಮ ಧರ್ಮಪತ್ನಿಯವರು ಸ್ವಲ್ಪ ಎಜುಕೇಟೆಡ್ ಸರ್. ಹಿಂಗಾಗಿ ಅವ್ರಿಗೆ ಏನೈತ್ಲ ಜನರ ಸ್ಪಂದನೆ, ಜನರಿಗೆ ಆಗುವಂತ ಅವ್ರಿಗೆ ನಡೆದುಕೊಳ್ಳುವಂತ ರೀತಿಯಿಂದ ಏನೈತ್ಲ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಸರ್. ಸರಿ ಸರ್, ನಾನು ನಿಮ್ಮ ಕಡೆ ಬರ್ತಾ ಇದ್ದೀನಿ. ಸಮಯದ ವಿಚಾರ ಮಾಡುತ್ತಾ ಮುಂದಿನ 28, 29 ಮತ್ತು ಸ್ಥಳೀಯ ಚುನಾವಣೆ ಬಗ್ಗೆ ಮುಂಬರ್ತಾರಂತ ಮುನ್ಸಿಪಾಲಿಟಿ ಚುನಾವಣೆಯಲ್ಲಿ ಕೆಟಗೇರಿ ಪುರುಷ ಬಂದ್ರೆ ಅಥವಾ ಕೆಟಗೇರಿ ಮಹಿಳಾ ಬಂದ್ರೆ ತಮ್ಮ ವಿಚಾರಧಾರೆಗಳನ್ನು ಏನಾಗ ಸರ್? ಕೆಟಗೇರಿ ಬಂತು ಅಂತಂದ್ರೆ ನಿಂದಿರ್ಬೋದು ಸರ್. ನಮ್ಮ ಶಾಸಕರು ನಮಗೆ ಏನು ಆರ್ಡರ್ ಮಾಡ್ತಾರ, ಅಥವಾ ನೀವು ನಿಲ್ರಪ್ಪ ಮಾಡ್ರಪ್ಪ ಅಂತಂತ ಹೇಳಿದ್ರೆ ನಾವು ನಿಲ್ತೀನಿ ಸರ್. ಮತ್ತು ನಮ್ಮ ಮನೆಯವರ ನಿಂದಿರ್ತೀವಿ. ನಂದು ಇವಾಗಿನ ಕಾಲನಾಗ ನಂದು ಏನೈತಲ್ಲ ಸರ್, ನಂದು ಗೊಡ್ಚಿ ಜಿಲ್ಲಾ ಪಂಚಾಯತಿ ನಿಲ್ಬೇಕಂತೇಳಿ ನಾವು ಶಾಸಕರಲ್ಲಿ ಮನವರಿಕೆ ಮಾಡ್ಕೊಂಡಿನಿ ಸರ್. ಶಾಸಕರಲ್ಲಿ ಕೇಳ್ಕೊಂಡಿನಿ, ಆಯ್ತಪ್ಪ ಕೆಟಗರಿ ಬಂದ್ರೆ ನೀನೇ ನಿಲ್ಲಪ್ಪ ಅಂತಂತೂ ಹೇಳಿದಾರೆ ಸರ್. ನನಗೆ ಗೊಡ್ಚಿ ಹಲಗತ್ತಿ 2 ಗೊಡ್ಚಿ ಕ್ಷೇತ್ರ ಅದಾವ ಸರ್. ಆ ಕ್ಷೇತ್ರದಲ್ಲಿ ನಮ್ಮ ಕುರುಬ ಸಮಾಜ ಬಾಂಧವರು ಸ್ವಲ್ಪ ಹೆಚ್ಚಿದ್ದಾರೆ ಸರ್. ಎಲ್ಲಾ ಜಾತಿಯವರು ಸರ್. ನಾನು ಜಾತಿಯಲ್ಲಿ ಕುರುಬ ಜನಾಂಗದಲ್ಲಿ ಹುಟ್ಟಿರ್ಬೋದು, ಆತರ ನಾನು ನಡ್ಕೊಳ್ಳುವಂಥ ರೀತಿ ನಮ್ಮ ಲಿಂಗಾಯತ್ ಕಮ್ಯುನಿಟಿ ಆಗಿರ್ಬೇಕು, ರೆಡ್ಡಿ ಕಮ್ಯುನಿಟಿ ಆಗಿರ್ಬೇಕು, ಮತ್ತು SC ಮಂದಿಯವರು ಆಗಿರ್ತೀವಿ, ಹಿಂದುಳಿದ ವರ್ಗನ ಎಲ್ಲ ಜಾತಿಯವ್ರ ಜೋಡಿ ಬಾಂಧವ್ಯ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಏನೈತ್ಲ ತಾವು ಪಕ್ಷ ಏನೈತ್ಲ ನಾನು ಗುರುತಿಸಿ, ಮತ್ತು ನಮ್ಮ ಶಾಸಕರಾದ ಅಣ್ಣ ಅವ್ರು ಏನೈತ್ಲ ಅಶೋಕ್ ಅಣ್ಣ ಅವ್ರು ನಮ್ಗೆ ಏನೈತೆ ಇಲ್ಲಪ್ಪ ನೀ ZP ಜಿಲ್ಲಾ ಪಂಚಾಯತ್ ಇಲೆಕ್ಷನ್ಗೆ ನಿಂದ್ರಪ್ಪ ಅಂತಂತಂದ್ರೆ ಪಕ್ಷ ಏನೈತಲ್ಲ ನನಗೆ ಹೇಳಿದ್ರೆ ಪಕ್ಷಕ್ಕೆ ನಾ ತಲೆಬಾಗಿ ನಾ ಏನೈತ್ಲ ಇಲೆಕ್ಷನ್ ನಿಲ್ಬೋದು ಸರ್. ಆದ್ರೆ ನಮ್ಮ ಪಕ್ಷ ಬೇಡಪ್ಪ, ನೀ ಕಾರ್ಯಕರ್ತರಾಗಿ ದುಡಿ, ನೀ ಕೆಲಸ ಮಾಡೋ, ಬ್ಲಾಕ್ ಅಧ್ಯಕ್ಷ ಅಷ್ಟೇ ಇರಪ್ಪ ಅಂದ್ರೆ ಅದಕ್ಕೂ ನಾವು ತಲೆಬಾಗ ಕೆಲಸ ಮಾಡ್ತೀವಿ. ನನಗೇನೈತಲ್ಲ ಫಸ್ಟ್ ನಂದೇನೈತಲ್ಲ ನನ್ನ ಪಕ್ಷ, ನಮ್ಮ ಶಾಸಕರು ಅವ್ರು ಏನು ಹೇಳ್ತಾರ, ಯಾವ ಥರ ಹೇಳ್ತಾರ ಆ ಥರ ನಡ್ಕೊಳೋದು ಒಂದೇ ನನ್ನ ಧರ್ಮ. ನಾನು ತಿಳ್ಕೊಂಡಂತೀನಿ ಅಂತೇಳಿ ನನ್ನ ಮನಸ್ಸಿನಲ್ಲಿದೆ ಸರ್. ನಮ್ಮ ಪಕ್ಷ ಏನು ಹೇಳ್ತೈತೆ ಅದನ್ನು ಕೆಲಸ ಮಾಡೋದು ಬಿಟ್ಟು ಬೇರೆ ಯಾವುದೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ನಿಲ್ಲು ಅಂದ್ರೆ ನಿಲ್ಲು ಸರ್, ಬ್ಯಾಡ ಅಂದ್ರೆ ಬ್ಯಾಡೋದು. ಆದರೆ ಪಕ್ಷ ಸಂಘಟನೆ ಆದಲ್ಲಿ ಏನೈತಲ್ಲ ನನ್ನ ನಿರ್ಧಾರ ಏನೈತಲ್ಲ ದಿಟ್ಟ ನಿರ್ಧಾರ ತಗೋತೀನಿ ಸರ್. ಅಂದರೆ ಪಕ್ಷದ ನಾಯಕರ ಮೇಲೆ ಬಿಟ್ಟುಕೊಟ್ಟಂಥ ವಿಷಯ. ನಾನು ಒಂದು ವಿಷಯ ಕೇಳಿದೆ ನಿಮ್ಮ ಮೇಲೆ. ಸೋಮಶೇಖರ್ ಅವರು ಯಾವುದೋ ಕೆಲಸಕ್ಕೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡ್ರಂದ್ರೆ ಆಗುವವರಿಗೆ ಬಿಡೋದಿಲ್ಲ, ಯಾರಿಗೂ ಕೂಡ ಕಾಂಪ್ರಮೈಸ್ ಆಗೋದಿಲ್ಲ. ಹೌದು ಸರ್? ಹೌದು ಸರ್, ಹೌದು ಸರ್. ಮೊದಲನೇದು ಸರ್. ಎರಡನೇದು ಕೇಳ್ತಾ ಇದ್ದೇನೆ. ಆಮೇಲೆ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಮುನ್ನೆ ಯಾವನೋ ಇರಲಿ ಅವ್ರಿಗೆ ಬಿಡೋದಿಲ್ಲ ಆಗುವವರಿಗೆ. ಅದು ಮುನ್ಸಿಪಾಲಿಟಿ ಆಗಿರ್ಲಿ, ಅದು
ತಾಲೂಕು ಪಂಚಾಯತ್ ಆಗಿರ್ಲಿ, ಅದು ಯಾವುದೋ ಅಧಿಕಾರಿಯವರಾಗಿರ್ಲಿ, ನ್ಯಾಯಕ್ಕಾಗಿ ಇದ್ದರೆ ಅಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾರೆ, ಅನ್ಯಾಯಕ್ಕಾಗಿ ಇದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಆದರೆ ಯಾರಿಗೆ ಏನು ಮಾಡಬೇಕು ಅದು ಸೂಕ್ತವಾದಂಥ ನಿರ್ಣಯ ಹೊತ್ಕೊಳ್ಳೋರು. ಮತ್ತು ರಾಮದುರ್ಗ ಪಟ್ಟಣಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ಅಶೋಕ್ ಪಟ್ಟಣ ಅವರು ಶಾಸಕರು, ರಾಮದುರ್ಗ ಪಟ್ಟಣಕ್ಕೆ ನಮ್ಮವರು ಶಾಸಕರು ಸಿದ್ದಣ್ಣವರವರು ಅಂತ ಅಂತಾರೆ. ಹೌದಾ ಸರ್? ಹೌದು ಸರ್, ಯಾಕಂದರೆ ನಾವು ಜನರಿಗೆ ಸ್ಪಂದನೆ ಮಾಡಿ ಅವ್ರಿಗೆ ಆಗುವಂಥ ಅನ್ಯಾಯಕ್ಕೆ ನಾವು ಪ್ರತಿಭಟನೆ ಮಾಡಿದರೆ ಅಂತಂದ್ರೆ ಏನೈತಲ್ರಿ, ನಮಗೆ ಸ್ಪಂದನೆ ಮಾಡ್ಬೇಕು. ಯಾಕಂದ್ರೆ ಜನರಿಗೆ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ಶಾಸಕರು ಮಾಡ್ಯಾರಂದ್ರೆ ಸರ್, ನಾವು ದಿಟ್ಟ ನಿರ್ಧಾರ ತಗೋಬೇಕು. ಪಕ್ಷಕ್ಕಾಗಿ ಒಳ್ಳೇದಾಗುವಂಗಿದ್ರೆ ನಾವು ಯಾವುದೇ ರೀತಿಯಿಂದ ಕಾಂಪ್ರಮೈಸು ಇಲ್ಲ, ಯಾವುದೇ ರೀತಿಯಿಂದ ಇದನ್ನು ಮಾಡೋಕ್ಕಾಗಿಲ್ಲ ಸರ್. ಯಾಕಂದ್ರೆ ಕೆಲವೊಂದು ನನಗೆ ಸೀನಿಯರ್ಸ್ ಇದ್ರೆ ಸರ್ ಅದು ತಪ್ಪಾಗಿದೆ ಸರ್, ಇದೇ ಥರ ಮಾಡಬೇಕು ಹಿರಿಯರಿಗೆ ನಾ ಹಿಂಗೆ ಮನವರಿಕೆ ಮಾಡಿ ಕೊಡ್ತಿದ್ದೆ ಸರ್. ಮತ್ತು ನಾವು ಶಾಸಕರಿಗೆ ಸರ್ ಹಿಂಗಾಗೆ ಸರ್, ಹಿಂಗೆ ಬ್ಯಾಡ ಸರ್, ಅವ್ರಿಗೆ ಹಿಂಗೆ ಮಾಡ್ಬೇಕು ನಾವು ಅಂತ ಆಯ್ತಪ್ಪ ಮಾಡಂತಾರೆ. ನಮ್ಮ ಶಾಸಕರಿಗೆ ನನಗೆ ಏನೈತಲ್ಲ, ನನಗೆ ವಿಶೇಷವಾಗಿ ನನಗೆ ಇದನ್ನು ಮಾಡಿದ್ದಾರೆ ಸರ್. ಅವ್ರ ಪ್ರೋತ್ಸಾಹ ಇಲ್ಲಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಸರ್. ಮತ್ತು ಸಿಟಿಯಲ್ಲಿ ಸರ್, ನಾನು ರಾಮದುರ್ಗ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದ ತಕ್ಷಣ ಏನೈತಲ್ಲ ಸರ್, ನನಗೇನಿತ್ತಲ್ಲ ರಕ್ಷಣಾ ವೇದಿಕೆ ಗೌರವ ಅಧ್ಯಕ್ಷ ಮಾಡಿದ್ರು ಸರ್. ಮತ್ತು ಅವ್ರ ಜೋಡಿ ನಾವು ಬಾಂಧವ್ಯ ಇದ್ದೀನಿ ಸರ್. ಕೆಲವೊಂದು ಸ್ಥಳೀಯ ಸಂಸ್ಥೆ ಒಳಗೂ ನಾನು ಏನೈತಲ್ಲ ಮೆಂಬರ್ಶಿಪ್ ಇದ್ದೀನಿ, ಡೈರೆಕ್ಟರ್ ಇದ್ದೀನಿ. ಹಿಂಗಾಗಿ ಎಲ್ಲ ರೀತಿಯಿಂದ ಏನೈತಲ್ಲ ಜನರೊಳಗೆ ನಾ ಬೆರಿತೀನಿ. ಹಿಂಗಾಗಿ ನನಗೆ ಎಲ್ಲರೂ ನನಗೆ ಸ್ಪಂದನೆ ಮಾಡ್ತಾರೆ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ನನ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಇವರು ಯಾವುದೋ ಆಂಗಲ್ದಲ್ಲಿ ಬ್ಲಾಕ್ ಅಧ್ಯಕ್ಷರ ಕಾಣೋದಲ್ಲ, ಸಾಮಾಜಿಕ ಹೋರಾಟಗಾರರು, ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ಕಾಣ್ತಾರೆ. ಆದ್ರೆ ನಾವಾಗಿ ಕೇಳಿದಾಗ ಹೌದು ನಾವು ಬ್ಲಾಕ್ ಅಧ್ಯಕ್ಷ ಅಂತಾರೆ. ಆದ್ರೆ ಅವ್ರ ಬಾಯಿಂದ ಯಾವತ್ತೂ ಕೂಡ ನಾನು ಬ್ಲಾಕ್ ಅಧ್ಯಕ್ಷ ಇದ್ದೇನೆ, ಇದು ಆಗಬೇಕಂತ ಯಾವತ್ತೂ ಹೇಳಿಲ್ಲ ಅಂತಾರೆ. ಹೌದಾ? ಹೌದು ಸರ್. ಹೇಗೆ ಸಾಧ್ಯ ಇದು ನನಗೆ ನಿಗೂಢವಾದಂತ ಪ್ರಶ್ನೆ, ಹೇಗೆ ಸಾಧ್ಯ ಇದೆ? ಯಾಕಂದ್ರೆ ಈಗಿನ ಸಣ್ಣ ಪುಟ್ಟ ಒಂದು SDMC ಅಧ್ಯಕ್ಷ ಆದಂತವರು, ಮೆಂಬರ್ ಆದಂತವ್ರು ಹೇಳ್ಕೊಂಡು ಹೇಳ್ತಾರೆ, ಫೇಸ್ಬುಕ್ ನಲ್ಲಿ ಹಾಕೊಂತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂತಾರೆ, ನಾನು ಆ ಅಧ್ಯಕ್ಷ ಇದ್ದೇನೆ, ನಾ ಈ ಮೆಂಬರ್ ಇದ್ದೇನೆ ಅಂತೇಳಿ. ಆದ್ರೆ ನೀವು ಒಂದು ಪಕ್ಷದ ಜವಾಬ್ದಾರಿ ಸ್ಥಾನದ ಬ್ಲಾಕ್ ಅಧ್ಯಕ್ಷರಾಗಿ ಹೇಳ್ಕೊಳ್ಳೋದಿಲ್ಲ ಅಂದ್ರೆ ಹೇಗೆ ಸಾಧ್ಯ ಸರ್? ಇದು ಎಲ್ಲಿಂದ ಬಂತು ನಿಮ್ಗೆ ಈ ಕಲ್ಚರ್? ಸರ್, ನಾವು ಬ್ಲಾಕ್ ಅಧ್ಯಕ್ಷ ಇದೀನಿ, ನಾನು ಅದು ಕಾಂಗ್ರೆಸ್ ಲೀಡರ್ ಇದೀನಿ ಅಂತ ಹೇಳ್ಕೊಳಕ್ಕಿಂತ ನಾ ಹೇಳ್ಕೊಂಡ್ರೆ ಅದು ವಿಶೇಷ ಅನ್ಸಂಗಿಲ್ಲ ಸರ್. ಜನರು ಹೇಳ್ಬೇಕು ಸರ್. ಯಾವುದೇ ಜನರು ಏನೈತಲ್ಲ ಮನಸ್ಸು ಮಾಡಿದ್ರೆ ಲೀಡರ್ ಮಾಡ್ತಾರೆ ಸರ್, ಮನಸ್ಸು ಮಾಡಿದ್ರೆ ಕೆಡಿತಾರೆ ಸರ್. ಯಾಕಂದ್ರೆ ಜನ ಏನೈತಲ್ಲ ನಮ್ಮ ಲೀಡರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಅಂತ ಜನ ಗುರುತಿಸಿದ್ರೆ ಮಾತ್ರ ನಮಗೆ ಅದಕ್ಕೆ ಬೆಲೆ ಸಿಗುತ್ತೆ ಸರ್. ನಾವಾಗ್ಲೇ ಹೇಳ್ಕೊಂಡ್ರೆ ಅದಕ್ಕೆ ಮರ್ಯಾದೆ ಇರಲ್ಲ ಸರ್. ನನ್ನ ಮನಸ್ಸು ಸರ್ ಅದು. ಯಾಕಂದ್ರೆ ಜನರ ಹೇಳ್ಕೊಂಡ್ರೆ ಏನೈತಲ್ಲ, ಇವ್ರು ನಮ್ಮ ಬ್ಲಾಕ್ ಅಧ್ಯಕ್ಷರಪ್ಪ, ಇವ್ರು ನಾವು ಮನ್ನಣೆ ಕೊಡಬೇಕು, ನಮಗೆ ಮರ್ಯಾದೆ ಕೊಡಬೇಕು ಅಂದಾಗ ಏನೈತಿಲ್ಲ ನಮಗೆ ಇದು ಸಿಗುತ್ತೆ ಸರ್. ನಾನೇ ಹೇಳ್ಕೊಂಡು ಫೇಸ್ಬುಕ್ನೇ ನಾ ಅಧ್ಯಕ್ಷ ಇದೀನಿ, ಇದನ್ನ ನನಗೆ ಆ ಮೊದಲಿನಿಂದ ಆ ಥರ ಚಟ ಇಲ್ಲ ಸರ್. ಅದನ್ನು ಒಟ್ಟೇ ನಾನು ಇದನ್ನು ಹೇಳಂಗಿಲ್ಲ ಸರ್. ಯಾಕಂದ್ರೆ ಡಿಗ್ನಿಫೈ ತೋರಿಸಿದ್ರೆ ಅರ್ಥ ಇಲ್ಲ ಸರ್. ಜನರ ಹೇಳ್ಬೇಕು ಸರ್. ಯಾವುದೇ ಜನರ ಏನೈತಲ್ಲ, ಜನರು ಮಾಡಿದ್ರೆ ಮಾತ್ರ ನಾವು ಲೀಡರ್ ಆಗಕ್ಕೆ ಸಾಧ್ಯ ಸರ್. ನಾವು ಲೀಡರ್ ಹಾಕಿವಿ ಅಂದ್ರೆ ಎಂದೂ ಆಗಕ್ಕೆ ಶಕ್ಯ ಇಲ್ಲ ಸರ್. ಇದು ನನ್ನ ಮನಸ್ಸಿನ ಇದು ಸರ್. ಓಕೆ, ಥ್ಯಾಂಕ್ ಯು ಸರ್. ಕೊನೆ ಪ್ರಶ್ನೆ, ಮುಂದಿನ 28-29 ಚುನಾವಣೆಯಲ್ಲಿ ಈ ಭಾಗದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನಿಮಗೆ ಗೆಲುವು ಆಗ್ತಾ ಇಲ್ಲ. ಹೌದು ಸರ್. ವಿಧಾನಸಭಾ ಕ್ಷೇತ್ರದಲ್ಲಿ 1 ಬಾರಿ ಪರಾಜಿತ ಆದರೆ 2 ಬಾರಿ ಗೆಲ್ತೀರಿ. ಹೌದು ಸರ್. 2 ಬಾರಿ ಗೆದ್ರೆ 1 ಬಾರಿ ಪರಾಜಿತ ಆಗ್ತೀರಿ. ಇದು ವಿಧಾನಸಭೆ ಕ್ಷೇತ್ರ ಭಾಗದಲ್ಲಿ ಆಯಿತು. ಲೋಕಸಭೆಯಲ್ಲಿ ನಿಮಗೆ ಗೆಲುವು ಸಿಗ್ತಾ ಇಲ್ಲ. ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ದಲ್ಲಿ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದ್ರು. ಹೌದು ಸರ್. ಈ ಬಾರಿ ಮುರನಾಳ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿದ್ರು. ಇನ್ನವರು ಬಹಳಷ್ಟು ಜನ ಸ್ಪರ್ಧೆ ಮಾಡ್ಕೊಂಡ್ಬಂದ್ರು. ಸುರೇಶ್ ಅಂಗಡಿ ಅವರು ಬಂದಾಗಿಂದ ಇಲ್ಲಿವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ಥಾನ ಸಿಕ್ಕಿಲ್ಲ. ಒಂದು ರೀತಿಯಿಂದ ಭದ್ರಕೋಟೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಆದರೆ ಸ್ಥಾನ ಸಿಕ್ಕಿಲ್ಲ. ಆ ಮುಂದಿನ ಚುನಾವಣೆಗೆ ಈಗಿನ ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ತಾವು ಕೂಡ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ, ಜಿಲ್ಲಾ ಪಂಚಾಯತಿ 2 ಜಿಲ್ಲಾ ಪಂಚಾಯತಿ ಭಾಗದಿಂದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಯಾವ ರೀತಿ ಪಕ್ಷ ಸಂಘಟನೆಗೆ ಮುಂದಿನ ಚುನಾವಣೆಗೆ 2ನೇ ಬಾರಿಗೂ ಕೂಡ ಅಶೋಕ್ ಪಟ್ಟಣ ಅವ್ರನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಈ ರಾಜ್ಯ ಸರ್ಕಾರದ ಮುಂದಿನ ಕ್ಯಾಬಿನೆಟ್ನಲ್ಲಿ ಅವರನ್ನು ಸಚಿವರಾಗಿ ನೋಡಲಿಕ್ಕೆ ಈಗ ಸರ್ಕಾರದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಂಘಟನೆಗೆ ತಾವು ಬಲ ತುಂಬಬೇಕಂತ ಪ್ರೀ ಪ್ಲಾನ್ ಹಾಕ್ಕೊಂಡ್ರಿ? ನನ್ನ ಕೊನೆ ಪ್ರಶ್ನೆ ಸರ್. ಇವತ್ತು ತಾಲೂಕಿನಲ್ಲಿ ಇಡೀ ಅಂದರೆ ರಾಮದುರ್ಗ ತಾಲೂಕಿನಲ್ಲಿ ಸರ್, ನಮ್ಮ MLA ಸಹಕಾರ, ಅವ್ರು ಮಾಡುವಂಥ ಕಾರ್ಯಗಳು, ಅವ್ರ ಜನರಿಗೆ ಸ್ಪಂದನೆ, ಹಾಗೂ ಏನೈತಲ್ಲ ನಮ್ಮ ಶಾಸಕರು ಏನೇ ಸರ್ ಒಂದು ಕೆಲಸ ಇದನ್ನು ಕೆಲಸ ಹಿಡ್ಕೊಂಬಂದ್ರೆ ಅದನ್ನು ಬಿಡೋದೇ ಇಲ್ಲ ಸರ್ ಅವ್ರು. ಮತ್ತು ಇವತ್ತಿನ ತನಕ ನಮ್ದು ಪುರಸಭೆ ಇದ್ದಿದ್ದು ನಗರಸಭೆ ಮಾಡಿದ್ರು ಸರ್. ಮತ್ತು ಇದು ಸರ್ ಯಾವುದೋ ಸುರೇಬಾಣ ಮತ್ತು ಕಡ್ಕೋಳು ಪಂಚಾಯತಿ ಇದ್ದು ಸರ್. ಈಗ ಒಂದು ಪಟ್ಟಣ ಪಂಚಾಯತಿ ಮಾಡಿದ್ರು. ಪಟ್ಟಣ ಪಂಚಾಯತಿ ಮಾಡಿ ಆ ಭಾಗಕ್ಕೆ ಅನುದಾನ ಹೆಚ್ಚು ಬರುತ್ತೆ, ಮತ್ತು ಆ ಭಾಗಕ್ಕೆ ವಿಶೇಷವಾಗಿ ಮತ್ತು ಫಂಡ್ ತೊಗೊಂಬರ್ತಾರೆ ಸರ್. ನಮ್ಮ ಇಡೀ ರಾಜ್ಯದೊಳಗೆ ಸರ್ 20 ಕೋಟಿ ಯಾವ ತಾಲೂಕಿಗೂ ಬಂದಿಲ್ಲ ಸರ್, ಯಾವ ಮತಕ್ಷೇತ್ರಕ್ಕೂ ಬಂದಿಲ್ಲ. ಆ 20 ಕೋಟಿ ಒಳಗೆ ಏನೈತಲ್ಲ ನಾವು ಇಡೀ ರಾಮದುರ್ಗ ಸಿಟಿ ಎಲ್ಲ ಕೆಲಸ ಮಾಡಿಸಿ ಸರ್. ಇದು ಸ್ಪೆಷಲ್ ಫಂಡ್ ಸರ್. ಮತ್ತು
ಅನುದಾನ ಬರುತ್ತೆ ಹೋಗುತ್ತೆ ಆ ಮಾತು ಬೇರೆ ಸರ್. ಇದು ವಿಶೇಷವಾಗಿ ಫಂಡ್ ತೊಗೊಂಬಂದು ಸರ್. ಮತ್ತು ನಮಗೆಲ್ಲರಿಗೂ ಕೈ ಮೆಂಬರ್ಗಳಿಗೆ, ಬ್ಲಾಕ್ ಅಧ್ಯಕ್ಷರುಗಳಿಗೆ ಎಲ್ಲ ಕೈ ಬಲಪಡಿಸಿದಂಗೆ ಅಲ್ಲ ಸರ್. ಮತ್ತು ತಾಲೂಕಿನಲ್ಲಿ ಎಲ್ಲ ಕೆಲಸ ಏನು ಮೊದಲ ಶಾಸಕರಿದ್ರು, ಮಾಜಿ ಶಾಸಕರ ಇದ್ದಾಗ ಅವೆಲ್ಲ ಕೆಲಸ ಪೆಂಡಿಂಗ್ ಮತ್ತು ಅವ್ನು ಒಳ್ಳೆ ಎಲ್ಲ ಓನ್ ಮಾಡಿದ್ರು ಸರ್. ಎಲ್ಲ ಕೆಲಸಗಳು ಮತ್ತು ಪ್ರಗತಿಯಲ್ಲಿ ಅದಾವೆ ಸರ್. ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನೀರಾವರಿ ಸರ್, ನೀರಾವರಿ ಸೌಲಭ್ಯ ಆದಂದ್ರೆ ಈ ತಾಲೂಕಿನಲ್ಲಿ ಹಿಡಿಯಾರು ಯಾರು ಇಲ್ಲ ಸರ್. ಅದಕ್ಕೆ ಈಗ ಮತ್ತೆ ಅವ್ರು ಕೆಲಸ ಚಾಲೂ ಮಾಡಿದ್ರು, ಮತ್ತೆ 600-800 ಕೋಟಿ ರೂಪಾಯಿ ಮತ್ತೆ ಪ್ರಾಜೆಕ್ಟ್ ಸ್ಟಾರ್ಟ್ ಆದವು ಸರ್. ಅವೆಲ್ಲ ಕೆಲಸ ನಡೀತಾ ಇದ್ದಾವೆ ಸರ್. ಅವ್ರು ಬರುವ ದಿನಮಾನಗಳು ಇಡೀ ತಾಲೂಕು ನಮ್ದು ನೀರಾವರಿ ಆಗತ್ತೆ ಸರ್. ಮತ್ತು 2 ಶುಗರ್ ಫ್ಯಾಕ್ಟ್ರಿ ಐತಿ. ಯಾಕಂದ್ರೆ ಜನರಲ್ಲಿ ಶುಗರ್ ಬೆಳೆಯೋದ್ರಿಂದ, ಕಬ್ಬು ಬೆಳೆಯೋದ್ರಿಂದ ದುಡ್ಡು ಆಗ್ತಾವೆ ಸರ್. ಕೈಯಲ್ಲಿ ದುಡ್ಡು ಆಗ್ತಾವ. ರೈತರು ಮತ್ತು ದಲಿತರು, ಹಿಂದುಳಿದ ವರ್ಗದವರು ಆರ್ಥಿಕವಾಗಿ ಸದೃಢ ಆಗ್ತಾರೆ ಸರ್. ಮತ್ತು ನಮ್ಮ ತಾಲೂಕಿನಲ್ಲಿ ಇರುವಂಥ ಸ್ಕೂಲ್ಗಳಿಗೆ ಸರ್ ಎಲ್ಲ ಅನುದಾನ ತೊಗೊಂಬರ್ತಾರೆ ಸರ್. ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ಯಾವ ಸ್ಕೂಲ್ಗಳಿಗೂ ಅನುದಾನ ಇಲ್ಲ. ಕಂಪಲ್ಸರಿ ಹೋಗಿ ತಾಲೂಕಿಗೆ ಎಲ್ಲ ಸ್ಕೂಲ್ನಲ್ಲಿ ವಿಸಿಟ್ ಮಾಡ್ತಾರೆ ಸರ್. ಈ ಸ್ಕೂಲಿಗೆ ಫಂಡ್ ಇಲ್ಲ, ಕಂಪೌಂಡ್ ಇಲ್ಲ, ಏನಂತಲ್ಲ ಆಯ್ತಪ್ಪ ಬರೆದು ಕಳಿಸ್ತೀನಿ, ಲೆಟರ್ ಕೂಡ ನಾನು ಬೆಂಗಳೂರು ಸ್ಯಾಂಕ್ಷನ್ ಮಾಡ್ಕೊಂಡ್ಬರ್ತೀನಿ. ಸ್ಯಾಂಕ್ಷನ್ ಮಾಡ್ಕೊ 1 ತಿಂಗಳಿಗೆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಸರ್ ಫಂಡ್. ಮತ್ತು ಆ ಥರ ಮಾಡೋದ್ರಿಂದ ಜನರಿಗೆ ಏನು ಸರ್, ಸ್ಪಂದನೆ ಮಾಡಿದರೆ ಶಾಸಕರಿಗೆ ಓಟ್ ಹಾಕಿ ಹಾಕ್ತಾರೆ ಸರ್. ಹೌದು ಹೌದು. ಇವರು ಈ ಕೆಲವೊಬ್ರು ನಮ್ಮ MLA ಅವ್ರ ಬಗ್ಗೆ ಅಂತಾರೆ ಸರ್, ಇಲ್ಲ ಬೆಂಗಳೂರಿನಾಗ ಇರ್ತದೆ ಸರ್. ರಾಮದುರ್ನಲ್ಲಿ 3 ದಿವಸ ಅಡ್ಡಾಡಿದ್ರೆ ಇಡೀ ತಾಲೂಕು ಅಡ್ಡಾಡಿ ಮುಗಿಸ್ತೀವಿ ಸರ್ ನಾವು ಇಲ್ಲೇ ಕೂತ್ರು ಸರ್. ಫಂಡ್ ತರಬೇಕು ಯಾರಿಗೆ ಹೇಳಿ ಸರ್. ಹೌದಲ್ಲ ಸರ್. ಬೆಂಗಳೂರಿನಲ್ಲಿ ನಮ್ಮ ಶಾಸಕರು ಬೆಂಗಳೂರಿನಾಗ ಇರ್ತಾರಂತ ಸರ್. ಅವ್ರು ನಾಲೆಜಬಲ್ ಪರ್ಸನ್ ಸರ್. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಯಾವ್ದು ಫಂಡ್ ಇದೆ, ಏನು ನಮ್ಮ ತಾಲೂಕು ಇರ್ತಂದ್ರೆ ಅನುಕೂಲ ಆಗುತ್ತೆ ಅನ್ನೋದು ಅವ್ರಿಗೆ ನಾಲೆಜ್ ಐತೆ ಸರ್. ನಾವು ಇಲ್ಲೇ ಬರೀ ತಾಲೂಕಿನ ನಮಸ್ಕಾರ ಮಾಡ್ಕೊತ ಅಡ್ಡಾಡಿದ್ರೆ ಆ ತಾಲೂಕು ಅಭಿವೃದ್ಧಿ ಆಗಂಗಿಲ್ಲ ಸರ್. ಅವರಿಗೆ ಆ ಥರ ನಾಲೆಜ್ ಐತೆ ಸರ್. ಆ ನಾಲೆಜ್ ಇದ್ದಿದ್ದಕ್ಕೆ ಏನೈತಲ್ಲ, ನಮ್ಮ 224 ಮತಕ್ಷೇತ್ರನಾಗ ಏನೈತಲ್ಲ 2,000 ಕೋಟಿ 2,500 ಕೋಟಿ ಅನುದಾನ ತಂದು ಇಡೀ ಮತಕ್ಷೇತ್ರನಾಗ ಏನಂತ ಹೆಮ್ಮೆಯ ಪುತ್ರ ಅಂತ ಅನ್ಸ್ಕೊಂಡಾರ ಸರ್. ಲೋಕಸಭೆ ಬಗ್ಗೆ ಸರ್, ಲೋಕಸಭೆ ಏನಿದೆ ಸರ್, ಇವತ್ತಿನ ದಿವಸ ಲೋಕಸಭೆಯಲ್ಲಿ ಏನು ಆರಿಸಿ ಬಂದಾರ ಸರ್. ಅಂಗಡಿಯವರಾಗಿರ್ಬೇಕು, ಶೆಟ್ರಾಗಿರ್ಬೇಕು, ಮಂಗಳ ಅಂಗಡಿಯವರಾಗಿರ್ಬೇಕು, ಇವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಇದ್ರ ಮ್ಯಾಗ ಆರಿಸಿ ಬಂದಿಲ್ಲ ಸರ್. BJP ಅಂತೇನು ಇಲೆಕ್ಷನ್ ನಿಂತಿದ್ದಾರೆ ಸರ್, ಮೋದಿ ಹವಾ, ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಹವಾ, ಇವ್ರ ಹವಾದ ಮೇಲೆ ಜನರು ಓಟ್ ಹಾಕಿದ್ದಾರೆ ಸರ್. ಇವರು ನಮ್ಮ ಶಾಸಕರು ಮಾಡಿದಂಥ ಸ್ಪಂದನೆ ಮಾಡಿಲ್ಲ. ಇವತ್ತಿನ ಜಗದೀಶ್ ಶೆಟ್ಟರ್ ಆರಿಸಿ ಬಂದಾರ ಸರ್. ಯಾವಾಗೋ 3 ತಿಂಗಳಿಗೊಮ್ಮೆ ಮತಕ್ಷೇತ್ರಕ್ಕೆ ಬರ್ತಾರ ಹೋಗ್ತಾರೆ ಸರ್. ಇವರೆಲ್ಲ ಬರೀ ಏನೈತಲ್ಲ ಮೋದಿ ಹವಾದ್ಲಿಂದ ಆರಿಸಿ ಬಂದಿದ್ದಾರೋ ಹೊರತಾಗಿ ಏನೈತಲ್ಲ ಜನರಿಗೆ ಸ್ಪಂದನೆ ಮಾಡಿ ಜನರ ಜೋಡಿ ಬೆರೆತು ರಾಜಕಾರಣ ಮಾಡಿದಾರೋ ಅಂಕಾರಲ್ಲ ಸರ್. ನಮ್ಮ ಸತೀಶ್ ಸಾವ್ಕಾರ್ ಎಲ್ಲ ಮಾಡಿದ್ರು ಸರ್. ಇನ್ನೊಂದು 1,000-2,000 ಓಟ್ನಾಗ. ಯಾಕಂದ್ರೆ ಸತೀಶ್ ಸಾವ್ಕಾರ್ ಆರಿಸಿ ಬರ್ತಾರೆ 100%. ಆ ಥರ ನಮ್ಮ ಕಾರ್ಯಕರ್ತರು ಆ ಥರ ಲೀಡರ್ಸ್ ದುಡ್ದಿದ್ದೀವಿ ಸರ್. ಆ ದುಡ್ದಿದ್ದಕ್ಕೆ ಏನೈತಲ್ಲ ನಾವು ಅವ್ರದ್ದು ಮೆಟ್ಟು ನಿಂತೀವಿ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಇಷ್ಟವರೆಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ತಾವು ಬ್ಲಾಕ್ ಅಧ್ಯಕ್ಷರಾಗಿ ಗ್ರಾಮೀಣ ಭಾಗದಲ್ಲಿ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಗೆ ತಾವು ಜಿಲ್ಲಾ ಪಂಚಾಯತಿಗೆ ಬರಬೇಕಂತೇಳಿ ಗ್ರಾಮೀಣ ಭಾಗದ ಜನ ಬಯಸ್ತಾ ಇರೋದರಿಂದ ಶಾಸಕರ ಅಭಿಪ್ರಾಯ ಮೇರೆಗೆ, ಪಕ್ಷದ ಮುಖಂಡರ ಅಭಿಪ್ರಾಯ ಮೇರೆಗೆ, ಅದು ಹಳ್ಳಿಯಿಂದ ವಿಧಾನಸಭೆಗೆ, ವಿಧಾನಸಭೆಯಿಂದ ತಾಲೂಕಿಗೆ, ತಾಲೂಕಿಂದ ಜಿಲ್ಲೆಗೆ, ಜಿಲ್ಲೆಗಿಂದ ರಾಜ್ಯಕ್ಕೆ, ರಾಜ್ಯದಿಂದ ದಿಲ್ಲಿಗೆ, ಅಂದರೆ ನೇರವಾಗಿ ಹೇಳಬೇಕಾದ್ರೆ ಹಳ್ಳಿಗಿಂದ ದಿಲ್ಲಿಗೆ ಅನ್ನುವಂಥ ವಿಷಯಗಳನ್ನು ತಾವೇನು ಪ್ರಸ್ತಾವನೆ ಮಾಡಿದ್ರಿ, ಆ ಭಗವಂತ ನಿಮ್ಮ ಧರ್ಮಪತ್ನಿಯವರಿಗೆ 2ನೇ ಬಾರಿಗೆ ನಗರಸಭೆಗೆ ಬರುವಂಥ ಅವಕಾಶ ಸಿಗಲಿ. ನಿಮಗೆ ಜಿಲ್ಲಾ ಪಂಚಾಯತಿಗೆ ಹೋಗಿ ಬೆಳಗಾವಿಯಲ್ಲಿ ಕೂಗನ್ನು ಎತ್ತಲಿಕ್ಕೆ ಅವಕಾಶ ಸಿಗಲಿ. ಮತ್ತು ಅಶೋಕ ಪಟ್ಟಣವರ ಅನ್ವಯಿಯಾಗಿ ಮತ್ತು ಅಶೋಕ ಪಟ್ಟಣವರ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಹಾಕಿರ್ತಕ್ಕಂಥ ಗೆರೆ ದಾಟದಂತೆ ತಾವು ಅಭಿವೃದ್ಧಿಗೆ ಮತ್ತು ಪಕ್ಷ ಸಂಘಟನೆಯಲ್ಲಿ ಏನು ತೊಡಗಿಸ್ಕೊತಾ ಇದ್ರಿ, ಆ ಭಗವಂತ ನಿಮಗೂ ಮತ್ತು ನಿಮ್ಮ ಅಶೋಕ್ ಪಟ್ಟಣವರಿಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗಲಿ ಅಂತೇಳಿ ತಾವೇನು ಬಯಸ್ತಾ ಇದ್ರಿ. 28ರಲ್ಲಿ ಕೂಡ ಅವಕಾಶ ಅವರಿಗೆ ಸಿಗಲಿ. ಮತ್ತು ನಿಮಗೂ ಕೂಡ 2026ನೇ ಸಾಲಿನಲ್ಲಿ ಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿಗೆ ಹೋಗುವಂಥ ಅವಕಾಶ ನಿಮಗೆ ಸಿಗಲಿ. ಆ ಭಗವಂತ ಆದಷ್ಟು ಬೇಗ ನೀವು ನಂಬಿರ್ತಕ್ಕಂಥ ಈಶ್ವರ ಮೂರ್ತಿಯನ್ನಾಗಿರಲಿ, ಮೇಗುಂಡಪ್ಪ ಭಗವಂತನ ಆಶೀರ್ವಾದ ಆಗಿರಲಿ, ಮತ್ತು ರಾಮದುರ್ಗದ ದುರ್ಗೇಶ್ವರಿ ದೇವಸ್ಥಾನದ ಆಶೀರ್ವಾದಗಳನ್ನಾಗಿರಲಿ, ಎಲ್ಲ ಆಶೀರ್ವಾದ ನಿಮಗೆ ಸಿಗಲಿ. ಮತ್ತು ಆದಷ್ಟು ಬೇಗ ನೀವು ಅಂದ್ಕೊಂಡಿರ್ತಕ್ಕಂಥ ರೂಪ ನಿಮ್ಮ ಕೈಗೆ ಬರಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸಾದ್ರೆ. ನಮಸ್ತೆ, ಜೈನ್ ಸರ್, ಥ್ಯಾಂಕ್ ಯು.